we must know first what do you mean by the electric force and electric field. Electric force ಅಂದ್ರೇನು? ಒಂದು ಚಾರ್ಜ್ ಇರುತ್ತೆ, ಇನ್ನೊಂದು ಚಾರ್ಜ್ ಇರುತ್ತೆ, ಅವೆರಡನ್ನೂ ಸ್ವಲ್ಪ ದೂರದಲ್ಲಿಟ್ಟರೆ they repel each other. If they are opposite charges, they attract each other. Then there is a force of attraction or repulsion between them. That is force. But what do you mean by field? Field is something different. So, if there is a charge here and you place a unit positive charge, there is a charge called plus Q here, and you place a unit positive charge at this point, and you will check what is the force acting on that charge. ಅರ್ಥ ಆಯ್ತಲ್ಲ? ಅಂದರೆ ಈ ಉದಾಹರಣೆ ಹೇಗೆ ಅಂದರೆ, ಈಗ ಒಂದು ಮೂಟೆ ಅಕ್ಕಿನ 25 kg ಇರುತ್ತೆ, ಅದನ್ನು ನೆಲದಿಂದ 1 ಮೀಟ್ರ್ ಎತ್ತರ ಎತ್ತಬೇಕು. ಕಷ್ಟನಾ ಸುಲಭನಾ? ಕಷ್ಟ. 25 kg ಎತ್ತೋದು ಕಷ್ಟ. 10 kg ಎತ್ತತೀಯ 1 ಮೀಟ್ರು, ಸುಲಭ ಅಲ್ಲ? ಸುಲಭ ತಾನೆ? ಇನ್ಯಾರೋ 5 kg ಎತ್ತಾರೆ, ಇನ್ಯಾರೋ 3 kg ಎತ್ತಾರೆ, ಇನ್ಯಾರೋ 2 kg ಎತ್ತಾರೆ, ಇನ್ಯಾವನ 150 kg ಎತ್ತಾನೆ. ಒಬ್ಬೊಬ್ಬನು ಒಂದೊಂದು ಭಾರ ಎತ್ತಾನೆ, ಒಬ್ಬೊಬ್ರಿಗೂ ಒಂದೊಂದು ಥರದ ಫೋರ್ಸ್ ಫೀಲ್ ಆಗುತ್ತೆ. ಕರೆಕ್ಟಾ? ದ ವೆಯ್ಟ್, ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಗ್ರಾವಿಟೇಷನಲ್ ಪುಲ್ ಆಫ್ ದ ಅರ್ತ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪರ್ಸನ್. ಇಟ್ ಡಿಪೆಂಡ್ಸ್ ಅಪಾನ್ ದ ಮಾಸ್ ಯು ಹ್ಯಾವ್ ಟೇಕನ್. ಕರೆಕ್ಟಾ? ಈಗ ನಾನು ಸುಮ್ಮನೆ ಅವೆಲ್ಲ ಬೇಡ ರಗಳೆ, ಹೌ ಮಚ್ ಫೋರ್ಸ್ ಈಸ್ ರಿಕ್ವೈರ್ಡ್ ಅಥವಾ ಹೌ ಮಚ್ ಫೋರ್ಸ್ ಈಸ್ ಎಕ್ಸರ್ಟೆಡ್ ಬೈ ದ ಅರ್ತ್ ಫಾರ್ 1 kg ಆಫ್ ಮಾಸ್ ಅನ್ನೋದನ್ನು ಲೆಕ್ಕ ಮಾಡ್ಕೊಳ್ಳಿ. ಓಕೆ, 1 kg ಎತ್ತಕ್ಕೆ 10 ನ್ಯೂಟನ್ ಬೇಕು ಅಂತ. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಬೈ ಎಕ್ಸ್ಪೆರಿಮೆಂಟ್ ಐ ವಿಲ್ ಡಿಟರ್ಮೈನ್ ದಟ್ ಟು ಪುಲ್ 1 kg ಆಫ್ ಮಾಸ್, ಟು ಪುಲ್ 1 kg ಆಫ್ ಮಾಸ್ ಫ್ರಮ್ ದ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸಿಂದ 1 kg ಮಾಸ್ನ ನೀವು ಎತ್ತಬೇಕು ಅಂದರೆ ಇಟ್ ರಿಕ್ವೈರ್ಸ್ 10 ನ್ಯೂಟನ್. ಅರ್ಥ ಆಗುತ್ತಾ? ಈಗ ಇದು ನಿನಗೆ ಗೊತ್ತಾಗಿದೆ, ಯು ಹ್ಯಾವ್ ಗಾಟ್ ದಿಸ್ ಐಡಿಯಾ. ನಾವು ಐ ವಿಲ್ ಆಸ್ಕ್ ಯು, what will be the force required if you want to push 50 kgs of mass? So 1 kgಗೆ 10 ಆದರೆ 50 kgಗೆ 500 ನ್ಯೂಟನ್. ಅರ್ಥ ಆಗುತ್ತಾ? 5 kgs ಆಫ್ ಮಾಸ್ ಎತ್ತಬೇಕು ಅಂತಿದೆಯಾ? 50 ನ್ಯೂಟನ್. ಅರ್ಥ ಆಗುತ್ತಲ್ಲ? ಸೊ ಫಾರ್ 1 kg 10 ನ್ಯೂಟನ್ ಆದರೆ 25 kgಗೆ ಎಷ್ಟು, 2500 kgಗೆ ಎಷ್ಟು, 5000 kgಗೆ ಎಷ್ಟು, 150 kgಗೆ ಎಷ್ಟು, ಎಲ್ಲರಿಗೂ ಗೊತ್ತಾಗುತ್ತೆ ತಾನೇ ನಿನಗೆ. ಸೊ ವೈ ಡು ಯು ಆಲ್ವೇಸ್ ಡೂ ದ ಎಕ್ಸ್ಪೆರಿಮೆಂಟ್ ವಿತ್ ಸ್ಟ್ಯಾಂಡರ್ಡ್ ಆಫ್ 1 kg? ಯಾಕೆ ಯಾವಾಗಲೂ 1 kg ಜೊತೆ ಕೆಲಸ ಮಾಡ್ತೀರಿ? ಬಿಕಾಸ್ ಇಟ್ ವಿಲ್ ಮೇಕ್ ಯುವರ್ ಕ್ಯಾಲ್ಕುಲೇಷನ್ಸ್ ಈಸಿಯರ್ ಅಲ್ವಾ? ಈಗ ಅಂಗಡಿಗೆ ಹೋದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕಪ್ಪ. ಒಬ್ಬನಿಗೆ 1/4 kg ಬೇಳೆ ಬೇಕು, ಮತ್ತೊಬ್ಬನಿಗೆ ಅರ್ಧ kg ಬೇಳೆ ಬೇಕು, ಮತ್ತೊಬ್ಬನಿಗೆ 3/4 kg ಬೇಕು, ಮತ್ತೊಬ್ಬನಿಗೆ 1.5 kg ಬೇಕು, ಮತ್ತೊಬ್ಬನಿಗೆ 5 kg ಬೇಕು. ಬಟ್ ಅಂಗಡಿಯವನು ಬೋರ್ಡಲ್ಲಿ ಬರೆದಿರ್ತಾನಲ್ಲ, ಏನನ್ನು ಬರೆದಿರ್ತಾನೆ ಅವನು? ದ ಪ್ರೈಸ್ ಆಫ್ 1 kg ಬರೆದಿರ್ತಾನೆ. ವೈ ಈಸ್ ನಾಟ್ ರೈಟಿಂಗ್ ದ ಪ್ರೈಸ್ ಆಫ್ 2.5 kg? ವೈ ಈಸ್ ಈ ನಾಟ್ ರೈಟಿಂಗ್ ದ ಪ್ರೈಸ್ ಆಫ್ 100 grams ಆಫ್ ಬೇಳೆ ಅಲ್ವಾ? ವೈ? ಬಿಕಾಸ್ ಇಟ್ ಈಸ್ ನಾಟ್ ದ ಸ್ಟ್ಯಾಂಡರ್ಡ್. ಅದು ಸ್ಟ್ಯಾಂಡರ್ಡ್ ಅಲ್ಲ. ದ ಸ್ಟ್ಯಾಂಡರ್ಡ್ ಈಸ್ ಆಲ್ವೇಸ್ representing a value in units, representing a value in ಯೂನಿಟ್ ವ್ಯಾಲ್ಯೂಸ್. ಯೂನಿಟ್ ವ್ಯಾಲ್ಯೂಗಳನ್ನ ರೆಪ್ರೆಸೆಂಟ್ ಮಾಡೋದೇ ಒಂದು ಸ್ಟ್ಯಾಂಡರ್ಡ್ ಯಾವಾಗಲೂ ಕೂಡ ಅಷ್ಟೇ. ನೀವು ಅಂಗಡಿಗೆ ಹೋಗ್ತೀರಾ, ನೀವು ಏನೋ ಒಂದು ದಾರ ತೊಗೋಬೇಕು, ಹಗ್ಗ ತೊಗೋಬೇಕು, ಅಥವಾ ನೀವು ಏನೋ ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ, ಏನೋ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ನಿಮಗೆ ಏನೋ ಲೇಸಸ್ ಎಲ್ಲ ಬೇಕಪ್ಪ, ಅದೆಲ್ಲ ನಿಮಗೆ ಮೀಟ್ರ್ ಲೆಕ್ಕದಲ್ಲೇ ತಾನೇ ಕೊಡೋದವರು. 1 ಮೀಟ್ರಿಗೆ ಇಷ್ಟು ಅಂತ ಕೊಡ್ತಾರೆ, ಅಥವಾ 1 ಅಡಿಗೆ ಇಷ್ಟು ಅಂತ ಕೊಡ್ತಾರೆ. ವೈ? ಬಿಕಾಸ್ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಮೆಜರ್ಮೆಂಟ್. The standard of measurement of length is meters. That's why all length measurements are in meters. The standard measurement of mass is in kgs, in 1 kgs. The standard of time measurement is seconds. ಅರ್ಥ ಆಗ್ತಾ ಇದೆಯಾ? So here also, if there is a charge and there is a point P, if there is a charge and there is a point P, and if you place any charge here, ಇಲ್ಲಿ ಯಾವ ಚಾರ್ಜನ್ನು ಬೇಕಾದ್ರೂ ಇಡಿ, it may be 1500 Newton, it may be 1800 Newton, or it may be 18,000 Newton, depending upon how bigger is the charge. ಇದು ಎಷ್ಟು ದೊಡ್ಡ ಚಾರ್ಜ್ ಅನ್ನೋದ್ರ ಮೇಲೆ ಡಿಪೆಂಡು. ಅದರ್ವೈಸ್ ಕೀಪಿಂಗ್ ಆನ್ ಆಲ್ ದ ರ್ಯಾಂಡಮ್ ಚಾರ್ಜಸ್, ಇಲ್ಲಿ ಮನಸ್ಸಿಗೆ ಬಂದಿರೋ ಚಾರ್ಜ್ ಇಡೋದ್ರ ಬದಲು, ಇಫ್ ಐ ಪ್ಲೇಸ್ Q is equal to 1 coulomb here, ಇಲ್ಲಿ 1 coulomb ಇಟ್ಟು ನೋಡಿದ್ರೆ, then it will experience a force called FU. What do you mean by that? FU, unit force. ಅವಾಗ ನನಗೆ ಗೊತ್ತಾಗ್ಬಿಡುತ್ತಲ್ವ, 1 ಕೂಲಂಬ್ಗೆ ಈ ಜಾಗದಲ್ಲಿ ಇಷ್ಟು ನ್ಯೂಟನ್ ಫೋರ್ಸ್ ಬಿತ್ತು ಅಂದರೆ, ಅದೇ ಜಾಗದಲ್ಲಿ 5 ಕೂಲಂಬ್ ಬಿಟ್ಟರೆ ಎಷ್ಟು ಬೀಳುತ್ತೆ, ಅದೇ ಜಾಗದಲ್ಲಿ 25 ಕೂಲಂಬ್ ಬಿಟ್ಟರೆ ಎಷ್ಟು ಬೀಳುತ್ತೆ, ಅದೇ ಜಾಗದಲ್ಲಿ 0.1 ಕೂಲಂಬ್ ಬಿಟ್ಟರೆ ಎಷ್ಟು ಬೀಳುತ್ತೆ, ಗೊತ್ತಾಗುತ್ತೆ ತಾನೆ? ಸೊ ವಾಟ್ ಯು ಮೀನ್ ಬೈ ಫೀಲ್ಡ್? ಫೀಲ್ಡ್ ಈಸ್ ನಥಿಂಗ್ ಬಟ್ ದ ಮೆಜರ್ಮೆಂಟ್ ಆಫ್ ಯೂನಿಟ್ ಕ್ವಾಂಟಿಟಿ, ದ ಮೆಜರ್ಮೆಂಟ್ ಆಫ್
unit quantity. That's why electric field is defined as the electric force experienced by a charge placed at that point. Electric force experienced by a charge placed at that point. ಸೊ ಇಲ್ಲೊಂದು ಕ್ಯಾಪಿಟಲ್ ಕ್ಯೂ ಅಂತ ಒಂದು ಚಾರ್ಜ್ ಇದೆ, ಇಲ್ಲೊಂದು ಪಾಯಿಂಟ್ ಪಿ ಅಂತ ಜಾಗ ಇದೆ. ಈ ಪಾಯಿಂಟ್ ಪಿ ಅನ್ನೋ ಜಾಗ ಆರ್ನಷ್ಟು ದೂರದಲ್ಲಿದೆ. ಐ ವಿಲ್ ಪ್ಲೇಸ್ ನಾಟ್ ಎನಿ ಸಮ್ ಅದರ್ ಚಾರ್ಜ್, ಐ ವಿಲ್ ಪ್ಲೇಸ್ ಎ ಸ್ಮಾಲ್ ಕ್ಯೂ ಸಚ್ ದಟ್ ಇಟ್ ಈಸ್ 1 ಕೂಲಮ್. ನಾನಿಲ್ಲಿ 1 ಕೂಲಮ್ ಚಾರ್ಜ್ ಇಟ್ಟು ನೋಡ್ತೀನಿ, ಅವಾಗ ಇದು ಏನೋ ಒಂದು ಫೋರ್ಸನ್ನು ಫೀಲ್ ಮಾಡುತ್ತೆ. ಐ ಕಾಲ್ ಇಟ್ ಆಸ್ ಎಫ್ ಯು. ಸೊ ವಾಟ್ ಈಸ್ ದಿಸ್ ಎಫ್ ಯು? ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಸ್ಮಾಲ್ ಕ್ಯೂ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಇದಕ್ಕೆ ಕೂಲಮ್ಸ್ ಲಾ ಬರಿತೀನಿ ನಾನು. ಎಫ್ ಇಸ್ ಈಕ್ವಲ್ ಟು 1/4πε0 ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಮಾಲ್ ಕ್ಯೂ? ಟೆಲ್ ಮಿ. 1 ಅಲ್ವಾ? ಬಿಕಾಸ್ ಇಟ್ ಈಸ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್, ಕರೆಕ್ಟಾ? ಸೊ ದಿಸ್ ಬಿಕಮ್ಸ್ ಕ್ಯೂ ಬೈ ಆರ್ ಸ್ಕ್ವೇರ್. ಹೌದನಪ್ಪ? ದಿಸ್ ಈಸ್ ಯುವರ್ ಎಫ್ ಯು. ಹೌದನಾ? ದಿಸ್ ಈಸ್ ಯುವರ್ ಎಫ್ ಯು. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಅಕಾರ್ಡಿಂಗ್ ಟು ದ ಡೆಫಿನಿಷನ್, ಎಲೆಕ್ಟ್ರಿಕ್ ಫೀಲ್ಡ್ ಮೀನ್ಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತೀನಿ. ನನ್ನ ಹತ್ರ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಲ್ಲ. ಪ್ರಾಕ್ಟಿಕಲಿ 1 ಕೂಲಮ್ ಚಾರ್ಜ್ ಇಸ್ ಎ ಬಿಗ್ಗರ್ ಚಾರ್ಜ್, ಯು ನೋ ದಟ್ ರೈಟ್? ನನ್ನ ಹತ್ರ ಅವೆಲ್ಲ ಗೊತ್ತಿಲ್ಲ, ನನಗೆ ಅದೆಲ್ಲ ಇಲ್ಲ, ನನಗೆ ಅವೆಲ್ಲ ಕೇಳಕ್ಕೆ ಬರಬೇಡ, ಗೊತ್ತಾಯ್ತಾ? ನನ್ನ ಹತ್ರ ಇರೋದು 5 ಕೂಲಮ್ ಚಾರ್ಜ್. ಅದನ್ನ ಇಟ್ಕೊಂಡು ಫೀಲ್ಡ್ ಹೇಳ್ತೀಯಾ? ಹೇಳು ಅಂತ ನನ್ನ ಪ್ರಶ್ನೆ. ಸೊ ವಾಟ್ ಐ ವಿಲ್ ಡೂ? ಎಲೆಕ್ಟ್ರಿಕ್ ಫೀಲ್ಡ್ ಮೀನ್ಸ್ ವಾಟ್? ದ ಎಲೆಕ್ಟ್ರಿಕ್ ಫೋರ್ಸ್ experienced by any charge called Q, correcta? Electric force experienced by any charge called Q. ಅಥವಾ ಇದಂತರ ಹೆಂಗೆ ಅಂದರೆ 500 ನ್ಯೂಟನ್ ಫೋರ್ಸ್ ಬಿದ್ದಿದೆ, 500 ನ್ಯೂಟನ್ ಫೋರ್ಸ್ ಬಿದ್ದಿದೆ 50 kgಗೆ. ಎಷ್ಟಕ್ಕೆ? ನಾನು 50 kg ಎತ್ತಿದ್ದೀನಿ. ಎಷ್ಟು ಎತ್ತಿದ್ದೀನಿ ಹೇಳಿ? 50 kg ಎತ್ತಿದ್ದೀನಿ. 50 ಅಲ್ಲ, ಸಾರಿ, 5 kg. ಐ ಹ್ಯಾವ್ ಲಿಫ್ಟೆಡ್ 5 kg. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ 500 ನ್ಯೂಟನ್. ಹಾಗಿದ್ರೆ ವಾಟ್ ಈಸ್ ದ ಯೂನಿಟ್ ವ್ಯಾಲ್ಯೂ? 500/5 ಎಷ್ಟಾಗುತ್ತೆ? 100 ಆಗುತ್ತಲ್ಲ? ಸಾರಿ, 15 ಮಾಡ್ಕೋಬೇಕು. ಎಸ್, 50 kg. ನೌ ಇಟ್ ಬಿಕಮ್ಸ್ 10. ಈ 10 ಅನ್ನೋದೇನು? ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಲ್ವಾ? 50 kgಗೆ 500 ನ್ಯೂಟನ್ ಬಂದಿದೆ ಅಂದರೆ 1 kgಗೆ 10 ನ್ಯೂಟನ್ ತಾನೆ? ಅದೇ ಥರ ಇಲ್ಲಿ ಎಫ್ ಅನ್ನೋದು ಎನಿ ವ್ಯಾಲ್ಯೂ ಆಗಿರ್ಬೋದು. ಇಫ್ ಯು ಡಿವೈಡ್ ಇಟ್ ವಿತ್ ಎನಿ ಚಾರ್ಜ್ ಯು ವಿಲ್ ಗೆಟ್ ವಾಟ್ ಈಸ್ ದಿಸ್? 1/4πε0 ಇಂಟು ಕ್ಯೂ ಸ್ಮಾಲ್ ಕ್ಯೂ ಬೈ ಆರ್ ಸ್ಕ್ವೇರ್ ಇಂಟು 1/q ಅಲ್ವಾ? ಆರ್ ಯು ಗೆಟಿಂಗ್ ಇಟ್? 1/q. ಎಫ್, ದಿಸ್ ಈಸ್ ಎಫ್ ಇಂಟು 1/q. ಎಫ್ ಬೈ ಕ್ಯೂನ ನಾನು ಈ ಥರ ಬರ್ದಿದ್ದೀನಿ ರಮ್ಮ, ಎಫ್ ಇಂಟು 1/q ಅಂತ ಬರ್ದಿದ್ದೀನಿ. ಗೊತ್ತಾಗ್ತಾ ಇದೆಯಾ? ಎಫ್ ಇಂಟು 1/q, ಎಫ್ ಇಂಟು 1/q, ಕ್ಯೂ ಗೆಟ್ ಕ್ಯಾನ್ಸಲ್ಡ್. ಸೊ ವಾಟ್ ಯು ಹ್ಯಾವ್ ಗಾಟ್ ಅಗೈನ್? 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್. ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡಿನ ಡೆಫಿನಿಷನ್ನು ಇದೇನೋ ಇದು ಅದೇ ಅಲ್ವಾ? ಯೂನಿಟ್ ಫೋರ್ಸ್ ಅಂತ ನೀವೇನು ಕರೆದ್ರಿ? ಯೂನಿಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಚಾರ್ಜ್ ಅಂದ್ರೇನು? ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ ಯೂನಿಟ್ ಚಾರ್ಜ್. ಒಂದು ಯೂನಿಟ್ ಚಾರ್ಜ್ ತನ್ನ ಮೇಲೆ ಬೀಳಿಸಿಕೊಂಡ ಫೋರ್ಸಿನ ವ್ಯಾಲ್ಯೂ, ದಟ್ಸ್ ಕಾಲ್ಡ್ ಎಫ್ ಯು. ಯಾವುದೇ ಚಾರ್ಜು ಯಾವುದೇ ಜಾಗದಲ್ಲಿ ಎಷ್ಟು ಫೋರ್ಸ್ ತಿನ್ನುತ್ತೋ ಅದನ್ನು ನೀವು ಎಫ್ ಅಂತ ಕರಿತೀರಾ, ಕರೆಕ್ಟಾ? ಎಫ್ ಅಂದರೆ ತಾನು ತಿಂದ ಫೋರ್ಸಿನ ವ್ಯಾಲ್ಯೂ. ಕ್ಯೂ ಅಂದ್ರೇನು? ಆ ಚಾರ್ಜ್ ಯಾರನ್ನ ಇಟ್ಟಿದೆಯೋ ಅದ್ರ ವ್ಯಾಲ್ಯೂ. ಡಿವೈಡ್ ದಿಸ್, ದೆನ್ ಆಲ್ಸೋ ಯು ವಿಲ್ ಗೆಟ್ ವಾಟ್? ದ ಸೇಮ್ ಯೂನಿಟ್ ಫೋರ್ಸ್. ಅರ್ಥ ಆಗ್ತಾ ಇದೆ? ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ವಿಶೇಷ ಏನಿಲ್ಲ, ಅದೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಫೋರ್ಸು. ಒಂದು ಚಾರ್ಜ್ನಿಂದ ಫೋರ್ಸ್ ಬೀಳುತ್ತೆ, ಒಂದು ಚಾರ್ಜ್ನಿಂದ ಫೋರ್ಸ್ ಎಲ್ಲ ದಿಕ್ಕಿನಲ್ಲೂ ಇರುತ್ತೆ, ಕರೆಕ್ಟಾ? 1 ಕೂಲಮ್ನ ಅಲ್ಲಿಟ್ಟರೆ ಅದ್ರ ಮೇಲೆ ಎಷ್ಟು ಫೋರ್ಸ್ ಬೀಳುತ್ತೆ ಅಂತ ನೀನೇನು ಲೆಕ್ಕ ಮಾಡ್ತೀಯಲ್ಲ, ಅದೇ ಫೀಲ್ಡು. ಅರ್ಥ ಆಗ್ತಾ ಇದೆಯಾ? ಒಂದು ಚಾರ್ಜು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು 1 ಕೂಲಮ್ ಚಾರ್ಜ್ ಇಟ್ಟು ನೋಡ್ತೀನಿ, ಸ್ಟ್ರಾಂಗ್ ರಿಪಲ್ಷನ್ ಬರುತ್ತೆ. ಸೊ ಅದರ ಅರ್ಥ ಏನು? ಇಲ್ಲಿ ತುಂಬ ಹತ್ತಿರ ಇರೋ ಜಾಗದಲ್ಲಿ ದ ಫೋರ್ಸ್ ಆಫ್ ಮೀ ಈಸ್ ವೆರಿ ಸ್ಟ್ರಾಂಗ್. ಇಟ್ ಮೀನ್ಸ್ ಮೈ ಫೀಲ್ಡ್ ಈಸ್ ಸ್ಟ್ರಾಂಗ್. ಅರ್ಥ ಆಗುತ್ತಾ? ಫೀಲ್ಡ್ ಅಂದರೆ ಗೊತ್ತಾಗುತ್ತಲ್ಲ? ಫೀಲ್ಡ್ ಅಂದರೆ ದೇರ್ ಈಸ್ ಸ್ಟ್ರಾಂಗ್ ಫೋರ್ಸ್ ಅಟ್ ಸಮ್ ಪಾಯಿಂಟ್, ದೇರ್ ಈಸ್ ಎ ವೀಕ್ ಫೋರ್ಸ್ ಅಟ್ ಸಮ್ ಪಾಯಿಂಟ್. ಗೊತ್ತಾಯ್ತಾ? ಸೊ ಐ ಆಮ್ ಎ ಚಾರ್ಜ್. If you come at my place, if you come closer to my place, the force is stronger. It means field is stronger. So as you go away from me, the force becomes weaker. It means field becomes weaker. Artha agata? So what is the equation for force? This is the equation for force, and we call this equation as the field equation. Idanna navenanta karita idivi? Field equation. What is the difference between this equation and this equation? ಇಲ್ಲಿ ಕ್ಯೂ ಬೈ ಆರ್ ಸ್ಕ್ವೇರ್, ದೇರ್ ಆರ್ 2 ಚಾರ್ಜಸ್.
ಆ್ಯಂಡ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ಫೋರ್ಸ್ ಬಿಟ್ವೀನ್ ದೆಮ್. ಕರೆಕ್ಟಾ? ಇಲ್ಲೇನಿದೆ? ದೇರ್ ಈಸ್ ನಾಟ್ ದ ಸೆಕೆಂಡ್ ಚಾರ್ಜ್. ಅಲ್ಲಿ ಸೆಕೆಂಡ್ ಚಾರ್ಜ್ ಇಲ್ಲ. ಯಾರ ಫೀಲ್ಡನ್ನು ನೀನು ಹುಡುಕ್ತಾ ಇದೆಯೋ ಆ ಪೇರೆಂಟ್ ಚಾರ್ಜ್ ಇದೆ. ಅರ್ಥ ಆಗುತ್ತಾ? ಸಿ, ಐ ಆಮ್ ದ ಚಾರ್ಜ್, ಐ ಆಮ್ ದ ಓನ್ಲಿ ಚಾರ್ಜ್ ಹಿಯರ್ ಆ್ಯಂಡ್ ಯು ಆರ್ ಚೆಕ್ಕಿಂಗ್ ವೆದರ್ ಐ ಆಮ್ ಎ ಚಾರ್ಜ್ ಆರ್ ನಾಟ್. ಅರ್ಥ ಆಗ್ತಾ ಇದೆಯಾ? ನಾನೊಂದು ಚಾರ್ಜ್ ಇದ್ದೀನಿ, ನಾನೊಂದು ಚಾರ್ಜಾ ಅಂತ ನಿಮಗೆ ಗೊತ್ತಾಗಬೇಕು. ಏನು ಮಾಡ್ತೀರಾ? ವಾಟ್ ವಿಲ್ ಯು ಡೂ? ಇನ್ನೊಂದು ಸಣ್ಣ ಚಾರ್ಜನ್ನು ತಗೊಂಡು ಬಂದು ಇದ್ರ ಹತ್ರ ಇಡ್ತೀರಾ, ಇಟ್ಟು ಬಿಟ್ಬಿಡ್ತೀರಾ, ಟಂಗ್ ಅಂತ ಓಡೋಗುತ್ತೆ. ಓ, ದಿಸ್ ಈಸ್ ಎ ಚಾರ್ಜ್. ಎಸ್, ಹತ್ರ ತೊಗೊಂಬರ್ತೀರ. ಇಲ್ಲಿ ಫೀಲ್ಡ್ ಸ್ಟ್ರಾಂಗರ್ ಇದೆ. ಅದೇ ಚಾರ್ಜನ್ನು ಇಲ್ಲಿ ತೊಗೊಂಬಂದಿಡ್ತೀಯ, ಇನ್ನೂ ಸ್ಟ್ರಾಂಗ್ ರಿಪಲ್ಷನ್ ಆಗುತ್ತೆ. ಇಟ್ ಮೀನ್ಸ್, ಓ, ಐ ಆಮ್ ಎ ಚಾರ್ಜ್ ಅಗೈನ್, ಇಟ್ ಈಸ್ ಪ್ರೂವ್ಡ್, ಬಟ್ ದ ರಿಪಲ್ಷನ್ ಈಸ್ ಮೋರ್ ಸ್ಟ್ರಾಂಗರ್ ಹಿಯರ್. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಕಾಲ್ಡ್ ಅ ಫೀಲ್ಡ್. ಇದನ್ನು ನಾವೇನಂತ ಕಾಳೋದು? ಇದನ್ನು ನಾವು ಫೀಲ್ಡ್ ಅಂತ ಹೇಳೋದು. ಇಲ್ಲಿ ಯಾರ ಫೀಲ್ಡನ್ನು ನೋಡ್ತಿದೆಯೋ ಆ ಚಾರ್ಜಿನ ವ್ಯಾಲ್ಯೂ ಮಾತ್ರ ಬರುತ್ತೆ ಹೊರತು ಫೀಲ್ಡನ್ನು ಚೆಕ್ ಮಾಡಲಿಕ್ಕೆ ನೀನು ಉಪಯೋಗಿಸ್ತೀಯಲ್ಲ ಸ್ಮಾಲ್ ಕ್ಯೂ, ಅದು ಇರ್ರೆಲೆವೆಂಟ್. ಇಲ್ಲಿ ಅದು ಕ್ಯಾನ್ಸಲ್ ಆಗಿ ಹೊರಟೋಗುತ್ತೆ. ಆ ಫೀಲ್ಡ್ ಈಕ್ವೇಷನಲ್ಲಿ ನೋಡಿದ್ರಲ್ಲ ನೀವು, ಇಟ್ ಈಸ್ ಅನ್ ಇರ್ರೆಲೆವೆಂಟ್ ಚಾರ್ಜ್. ಅದಕ್ಕೆ ಅದನ್ನ ಏನಂತ ಕರೀತಾರೆ? ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ? ಟೆಸ್ಟ್ ಮಾಡೋಕ್ಕೆ ಅಂತಲೇ ಬಳಸಿದ ಚಾರ್ಜ್ ಅದು. ಈಗ ಭೂಮಿ ಗ್ರಾವಿಟಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಸಣ್ಣ ಕಲ್ಲು ತಗೊಂಡಂಗೆ. ಅರ್ಥ ಆಗುತ್ತಾ? ಭೂಮಿ ಪಕ್ಕ ಒಂದು ಸಣ್ಣ ಕಲ್ಲು ಇಟ್ಕೊಂಡ್ರೆ ಭೂಮಿ ಹಿಂಗೆ ಓಡೋಗ್ಬಿಡುತ್ತಾ? ಅಟ್ರಾಕ್ಟಾಗಿ ಟಕ್ ಅಂತ ಅಂಟ್ಕೊಂಡ್ಬಿಡುತ್ತಾ? ನೋ, ದ ಪ್ರೆಸೆನ್ಸ್ ಆಫ್ ಎ ಸ್ಮಾಲ್ ಸ್ಟೋನ್ ವಿಲ್ ನಾಟ್ ಮೇಕ್ ಎನಿ ಡಿಸ್ಟರ್ಬೆನ್ಸ್ ಇನ್ ದ ಫೀಲ್ಡ್ ಆಫ್ ಅರ್ತ್. ಭೂಮಿಯ ಫೀಲ್ಡಿನಲ್ಲಿ ಯಾವ ಬದಲಾವಣೆಯನ್ನು ಉಂಟು ಮಾಡಲ್ಲ. ಬಟ್ ಭೂಮಿ ಎಷ್ಟು ಸ್ಟ್ರಾಂಗ್ ರಿಪಲ್ಸಿವ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ, ಭೂಮಿಯ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಎಲ್ಲಿ ಸ್ಟ್ರಾಂಗ್ ಎಲ್ಲಿ ವೀಕ್ ಅನ್ನೋದನ್ನು ಕಂಡುಹಿಡಲಿಕ್ಕೆ ಆ ಸಣ್ಣ ಕಲ್ಲು ಉಪಯೋಗ ಆಗುತ್ತೆ. ಆಗುತ್ತಾ ಇಲ್ಲ? isn't it? So that's why we also have to use the same kind of unit positive test charge which is so small compared to small q. ಇದನ್ನು ಬರ್ಕೋಬೇಕು ನಾವು. ಏನು ಗೊತ್ತಾ ಇದು? The small q is very 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 less than capital Q. ಸ್ಮಾಲ್ ಕ್ಯೂ ಇದೆಯಲ್ಲ ಅದು ಕ್ಯಾಪಿಟಲ್ ಕ್ಯೂಗಿಂತ ತುಂಬ ಚಿಕ್ಕದಿರುತ್ತೆ. ಅದು ಟೆಸ್ಟಿಂಗಿಗೆ ಮಾತ್ರ ಬಳಸಲಾಗುತ್ತೆ. ಇದು ಕಾನ್ಸೆಪ್ಟು, ಫೀಲ್ಡಿನ ಕಾನ್ಸೆಪ್ಟು. ಅರ್ಥ ಆಯ್ತೇನ್ರ? ಅರ್ಥ ಆಗುತ್ತಾ? ಆ್ಯಂಡ್ ಫೀಲ್ಡಿನ ಈಕ್ವೇಷನ್ನು ಕೂಲಮ್ಸ್ ಲಾನೇ, ಬೇರೆ ಇನ್ನೇನು ಅಲ್ಲ. ಅದೊಂದು ಸ್ಪೆಷಲ್ ಫಾರ್ಮ್ ಆಫ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾನಲ್ಲಿ Q1 Q2 ಇರುತ್ತೆ, ಇಲ್ಲಿ ಬರೀ ಕ್ಯೂ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಬೇರೆ ಇನ್ನೇನು ಅದರಲ್ಲಿ ವಿಶೇಷತೆ ಇಲ್ಲ. ಇನ್ನು ಫೋರ್ಸಿಗೆ ಅಪ್ಲಿಕಬಲ್ ಆಗುವಂಥ ಎಲ್ಲ ನಿಯಮಗಳು ಕೂಡ ಫೀಲ್ಡಿಗೂ ಅಪ್ಲೈ ಆಗ್ತವೆ. ಬಟ್ ಫೀಲ್ಡ್ ಅಂದರೆ ಏನು ಗೊತ್ತಾ? ಆ ಜಾಗದಲ್ಲಿ ಒಂದು ಚಾರ್ಜ್ ಇದ್ದಿದ್ದರೆ ಏನಾಗ್ತಿತ್ತು ಅನ್ನೋದರ ಒಂದು ಚಿತ್ರ. ಆ ಜಾಗದಲ್ಲಿ ಒಂದು ಚಾರ್ಜ್ ಇದ್ದಿದ್ದರೆ ಏನಾಗಿರ್ತಿತ್ತು ಅನ್ನೋದು ಒಂದು ಪಿಕ್ಚರ್. ಅದು ಇಟ್ಸ್ ಅ ಪಿಕ್ಚರ್, ಇಟ್ಸ್ ಅ ಡೆಮಾನ್ಸ್ಟ್ರೇಷನ್. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಚಾರ್ಜ್ ಹಿಯರ್ ಆ್ಯಂಡ್ ಯು ಆರ್ ಪ್ಲೇಸಿಂಗ್ ಅನದರ್ ಚಾರ್ಜ್ ಹಿಯರ್. ಐ ಆಮ್ ನಾಟ್ ಪುಟ್ಟಿಂಗ್ ಇಟ್ ಎನಿಥಿಂಗ್. ನಾನಲ್ಲಿ ಸ್ಮಾಲ್ ಕ್ಯೂ ಬರೆಯಲ್ಲ, ಬರೆದ್ರೆ ವೇಸ್ಟ್ ಅಲ್ವಾ? ಯಾಕಂದರೆ ನೀನು ಕಂಡುಹಿಡಿತಾ ಇರೋದೇನನ್ನು? ಫೋರ್ಸ್ನ ಅಲ್ಲ, ಫೀಲ್ಡ್ನ. ಹಾಗಾಗಿ ಈ ಜಾಗದಲ್ಲಿ ಫೀಲ್ಡ್ ಹೆಂಗಿರುತ್ತೆ ಅಂತ ಕೇಳ್ತಾರೆ. ನೀನು ಇಮ್ಯಾಜಿನೇಷನಲ್ಲಿ ಇಲ್ಲೊಂದು ಚಾರ್ಜ್ ಇಡಬೇಕು, ಇಟ್ಕೊಡ್ಲೆ ಅದು ರಪ್ ಅಂತ ಹೊಡೋಗುತ್ತಲ್ವ ಈ ಕಡೆಗೆ. ಅರ್ಥ ಆಗುತ್ತಲ್ಲ? ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್, ಅಥವಾ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಕರೆಕ್ಟಾ? ಅದನ್ನೇನಂತ ಕರೀತಾರೆ? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಕರೆಕ್ಟಾ? ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಅಂದರೆ ಈ ಜಾಗದಲ್ಲಿ ಒಂದು ಚಾರ್ಜ್ ಬಂದರೆ ಅದನ್ನು ಈ ರೀತಿ ದಬ್ಬಲಾಗುತ್ತದೆ ಅಂತ ಅರ್ಥ. ಇಫ್ ಯು ಪ್ಲೇಸ್ ಅನದರ್ ಚಾರ್ಜ್ ಹಿಯರ್, ದೆನ್ ದಿಸ್ ಚಾರ್ಜ್ ವಿಲ್ ಬಿ ರಿಪೆಲ್ಡ್ ಇನ್ ದಿಸ್ ಡೈರೆಕ್ಷನ್. ಒಪ್ಕೋತೀರಾ? ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. This is the direction of electric field at this point. This is the direction of electric field at this point. This is the direction of electric field at this point. This is the direction of electric field at this point. See, this is the picture of electric force surrounding that electric charge. ಅರ್ಥ ಆಗುತ್ತಾ? ಇದರಲ್ಲಿ ಸ್ಟ್ರಾಂಗ್ ಎಲ್ಲಿ, ವೀಕ್ ಎಲ್ಲಿ ಅಂತ ನೋಡಬೇಕು ಅಂದರೆ ಅದು ಹೆಂಗೆ ಆಮೇಲೆ ನೋಡೋಣ. ವಿ ವಿಲ್ ರೆಪ್ರೆಸೆಂಟ್ ಇಟ್ ಯೂಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳ ಮೂಲಕ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹೇಗೆ ಅಂದರೆ ಹೀಗೆ. ದ ಎಲೆಕ್ಟ್ರಿಕ್ ಫೋರ್ಸಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಎಮಿನೇಟಿಂಗ್ ಫ್ರಮ್ ಎ ಪಾಸಿಟಿವ್ ಚಾರ್ಜ್ ಲೈಕ್ ದಿಸ್ ಅಂತ ಹೇಳ್ತೀವಿ ನಾವು. ಒಂದು ಪಾಸಿಟಿವ್ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಈ ರೀತಿ ಎಲ್ಲ ದಿಕ್ಕಿನಲ್ಲೂ ಹೊರಹೊಮ್ಮಿ ಬರ್ತಾ ಇರ್ತವೆ ಅಂತ ಹೇಳ್ತೀವಿ. ಇಟ್ ಈಸ್ ಎಮಿನೇಟೆಡ್ ಫ್ರಮ್ ದ ಪಾಸಿಟಿವ್ ಚಾರ್ಜ್, ಅವೇ ಫ್ರಮ್ ಇಟ್, ಅದರಿಂದ ಹೊರಗೆ, ಆಲ್ವೇಸ್ ಅವೇ ಫ್ರಮ್ ಇಟ್. ಏನು ಹೀಗಂದರೆ ವಾಟ್ ಯು ಮೀನ್ ಬೈ ದಿಸ್? ಇದರ ಅರ್ಥ ಏನು ಗೊತ್ತಾ? ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಂದ್ರೇನು? ಇಲ್ಲೊಂದು ಚಾರ್ಜ್ ಇಟ್ಟರೆ ಹಿಂಗೆ ಓಡೋಗುತ್ತೆ ತಾನೆ. ದಟ್ ಈಸ್ ದ ಲೈನ್ ಆಫ್ ಫೋರ್ಸ್, ದಟ್ ಈಸ್ ದ ಲೈನ್ ಆಫ್ ಆ್ಯಕ್ಷನ್ ಆಫ್ ದ ಫೋರ್ಸ್. ಈ ಫೋರ್ಸ್ ಬೀಳುವ ಲೈನ್ ಅದು. ಇಲ್ಲಿ ಚಾರ್ಜ್ ಇಟ್ಟರೆ
ಅದು ಈ ರೀತಿ ಓಡೋಗುತ್ತೆ. ದಟ್ ಈಸ್ ದ ಲೈನ್ ಆನ್ ವಿಚ್ ದ ಚಾರ್ಜ್ ಮೂವ್ಸ್. ಇಫ್ ಯು ಪ್ಲೇಸ್ ಎ ಚಾರ್ಜ್ ಹಿಯರ್, ದಿಸ್ ಈಸ್ ಹೌ ದ ಚಾರ್ಜ್ ಮೂವ್ಸ್. ಇಫ್ ಯು ಪ್ಲೇಸ್ ಎ ಚಾರ್ಜ್ ಹಿಯರ್, ದಿಸ್ ಈಸ್ ಹೌ ದ ಚಾರ್ಜ್ ಮೂವ್ಸ್. ಹಾಗಿದ್ರೆ ಇವು ಎಲ್ಲ ಜಾಗಗಳಲ್ಲೂ ಒಂದೊಂದು ಚಾರ್ಜ್ನ ಇಟ್ಟು ನೋಡ್ತಾ ಬನ್ನಿ. ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಎ ಪಿಕ್ಚರ್ ಅಲ್ಲೇನಮ್ಮ, ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಎ ಡೆಮಾನ್ಸ್ಟ್ರೇಷನ್. ಈ ಥರದೊಂದು ಇಮೇಜ್ ಬರುತ್ತೆ ತಾನೆ ನಿಮಗೆ. ದಿಸ್ ಈಸ್ ದ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಎ ಪಾಸಿಟಿವ್ ಚಾರ್ಜ್. ಹಾಗಿದ್ರೆ ವಾಟ್ ದೀಸ್ ಲೈನ್ಸ್ ರೆಪ್ರೆಸೆಂಟ್? ದೀಸ್ ಲೈನ್ಸ್ ರೆಪ್ರೆಸೆಂಟ್ ದ ಸ್ಟ್ರೆಂತ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಲೈನ್ಸ್ಗಳು ಏನನ್ನು ರೆಪ್ರೆಸೆಂಟ್ ಮಾಡ್ತವೆ? ಸ್ಟ್ರೆಂತ್ ಆ್ಯಂಡ್ ಡೈರೆಕ್ಷನ್. ಸ್ಟ್ರೆಂತ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತವೆ ಸರ್? ಎಲ್ಲಿ ಸ್ಟ್ರಾಂಗ್ ಇದೆ, ಎಲ್ಲಿ ವೀಕ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಓಡೋಗುತ್ತೆ ಅಂತ ಗೊತ್ತು ಅಷ್ಟೇ ನಿಮಗೆ. ಎಸ್, ಯು ವಿಲ್ ಕಮ್ ಟು ನೋ ಇಟ್. ಆ್ಯಸ್ ದೀಸ್ ಲೈನ್ಸ್ ಡೈವರ್ಜ್, ಯು ವಿಲ್ ಸಿ ದಟ್ ದೀಸ್ ಲೈನ್ಸ್ ಬಿಕಮ್ ಸ್ಪ್ರೆಡ್ ಔಟ್ ಇನ್ ದ ಸ್ಪೇಸ್ ಆ್ಯಂಡ್ ದೇ ಬಿಕಮ್ ಎ ರೇರಿಟಿ. ಅವು ರೇರಾಗಿ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ನೀನು ಒಂದು ಬಳೆ ಮಾಡ್ಕೊ, ಒಂದು ಯು ವಿಲ್ ಮೇಕ್ ಎ ರಿಂಗ್. ರಿಂಗ್ ಅಂದ್ರೆ ಗೊತ್ತಾಗುತ್ತಲ್ಲ, ಒಂದು ಯೂನಿಟ್ ಏರಿಯಾ ರಿಂಗು, ಒಂದು ಸ್ಕ್ವೇರ್ ಬಾಕ್ಸು, ಏನೋ ಒಂದು ಮಾಡ್ಕೊ. ಜಸ್ಟ್ ಮೇಕ್ ಎ ರಿಂಗ್. ಐ ವಿಲ್ ಮೇಕ್ ಎ ರಿಂಗ್ ಆಫ್ ದಿಸ್ ಶೇಪ್. ಈ ರಿಂಗ್ನಲ್ಲಿ ಹೌ ಮೆನಿ ಲೈನ್ಸ್ ಆರ್ ಪಾಸಿಂಗ್ ಥ್ರೂ? 1 or 2. ಓಕೆನಾ? ಓಕೆ, ಇದೇ ರಿಂಗನ್ನು, ಇದೇ ದೊಡ್ಡ ಸೈಜಿನ ರಿಂಗನ್ನು ಇಲ್ಲಿ ಬರಿ. ಹೌ ಮೆನಿ ಲೈನ್ಸ್ ಆರ್ ಪಾಸಿಂಗ್ ಥ್ರೂ? 3 to 4. ಗೆಟಿಂಗ್ ದ ಐಡಿಯಾ? ನಾನೇನು ದೊಡ್ಡ ಸಣ್ಣ ಮಾಡಿದ್ದೀನಾ ಸೈಜ್ನ? ರಿಂಗಿನ ಸೈಜ್ ದೊಡ್ಡ ಸಣ್ಣ ಮಾಡಿದ್ದೀನಾ? ನೋ. ಸೇಮ್ ರಿಂಗ್ ಹ್ಯಾಸ್ ಬಿನ್ ಕೆಪ್ಟ್ ಅಟ್ ಸರ್ಟನ್ ಪಾಯಿಂಟ್ ಕಾಲ್ಡ್ ಎ. The same ring has been kept at a certain point B. Now, the number of electric field lines passing through that unit area is less here. The number of electric field lines passing through this unit area is more here. So, that itself says the electric field is strong at the point B. The electric field is weaker at the point A. Artha agata? So, these are the true. No, we have discussed 3 properties of electric field lines. What do you mean by that? The electric field lines emanate from the positive charge. They go outward from the positive charge. The number of electric field lines per unit area represent electric field strength. And the direction of electric lines of force represent the direction of force at that point. Alva? Haudu tane? Yes. Idu positive charge in kate adre negative charge in kate eno. So how the negative charge behaves? ಎಕ್ಸಾಕ್ಟ್ಲಿ ಇನ್ ದ ಆಪೋಸಿಟ್ ವೇ. ಯಾಕೆಂದರೆ ನೆಗೆಟಿವ್ ಚಾರ್ಜ್ ಎಲ್ಲರನ್ನೂ ಎಳ್ಕೊಳ್ಳುತ್ತೆ ತಾನೆ. ಸೊ ಹಾಗಾಗಿ ಫ್ರಮ್ ದ ನೆಗೆಟಿವ್ ಚಾರ್ಜ್ ಯು ವಿಲ್ ಸಿ ದಿಸ್ ಕೈಂಡ್ ಆಫ್ ಎ ಪ್ಯಾಟ್ರನ್. ದಟ್ ಈಸ್ ಆಲ್ ದ ಫೀಲ್ಡ್ ಲೈನ್ಸ್ ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್. ಟರ್ಮಿನೇಟ್ ಅಂದ್ರೆ ಆಗೋದೇನು? ಎಂಡ್ ಆಗೋದು. ಎಲ್ಲವೂ ಬಂದು ನೆಗೆಟಿವ್ ಚಾರ್ಜಿಗೆ ಸೇರ್ಕೊಳ್ಳೋದು. ಅರ್ಥ ಆಗುತ್ತಾ? ಎಸ್. ಈಗ ನೋಡಿ, ಇಲ್ಲೊಂದು ಪಾಸಿಟಿವ್ ಚಾರ್ಜು, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇಟ್ಟಿದೆಯಾ? ಸರಿ, ಇವಾಗ ಏನಾಗುತ್ತೆ? ವಾಟ್ ನೆಕ್ಸ್ಟ್? ಪಾಸಿಟಿವ್ ಚಾರ್ಜ್ನಿಂದ ಹೊರಗೆ ಬರುವಂಥ ಒಂದು ಚಾರ್ಜ್, ಇಲ್ಲೊಂದು ಮಧ್ಯದಲ್ಲಿ ಒಂದು ಚಾರ್ಜ್ ಇಡ್ರಮ್ಮ, ಟೆಸ್ಟ್ ಚಾರ್ಜ್ ಇಡ್ರಮ್ಮ. ಏನಮ್ಮ ಆಗುತ್ತದು? ಇದು ಪಾಸಿಟಿವ್ ಚಾರ್ಜ್ನಿಂದ ದಬ್ಬಿಸ್ಕೊಳ್ಳುತ್ತೆ, ನೆಗೆಟಿವ್ ಚಾರ್ಜಿಂದ ಅಟ್ರಾಕ್ಟ್ ಆಗುತ್ತೆ. ಸೊ ವಾಟ್ ಇಟ್ ಶುಡ್ ಮೇಕಮ್? ಇದೇನಾಗಬೇಕು ಇವಾಗ? ಈ ಲೈನು ಕೂಡ್ಕೋಬೇಕಲ್ವಾ? ಎಸ್, ದೇ ವಿಲ್ ಜಾಯಿನ್ ಹ್ಯಾಂಡ್ಸ್ ಬಿಕಾಸ್ ದಿಸ್ ಈಸ್ ರೀಇನ್ಫೋರ್ಸಿಂಗ್ ಫೋರ್ಸ್. ರೀಇನ್ಫೋರ್ಸಿಂಗ್ ಅಂತ ಹೇಳ್ತಾರಲ್ಲ, ಇವ್ನು ದಬ್ಬನು, ಅವ್ನು ಎಳ್ಕೊಳ್ಳೋನು, ಒಂಥರ ಹಾಸ್ಕೊಟ್ಟಂಗೆ ಆಯ್ತಲ್ಲ. ಇದು ಚೆನ್ನಾಗಾಗ್ಬಿಡುತ್ತಿದ್ದು, ಮಲ್ಕೊಳ್ಳೋದಂಗೆ ಹಾಸ್ಕೊಟ್ಟಂಗೆ ಆಡುತ್ತೆ. ಸೊ ಏನು ಹೊರಟೋಗುತ್ತೆ. ಕರೆಕ್ಟಾ? ಈಗ ಇಲ್ಲೊಂದು ಚಾರ್ಜ್ ಇಡ್ತೀಯ, ಇಲ್ಲಿ ಭಾರಿ ಮಜಾ ಇದೆ. ಇಫ್ ಯು ಪ್ಲೇಸ್ ಎ ಪಾಸಿಟಿವ್ ಚಾರ್ಜ್ ಹಿಯರ್ ಆ್ಯಂಡ್ ದೇರ್ ಇಸ್ ಎ ನೆಗೆಟಿವ್ ಚಾರ್ಜ್ ಹಿಯರ್. ಈಗ ಇಲ್ಲೊಂದು ಪಾಸಿಟಿವ್ ಚಾರ್ಜ್, ಇದನ್ನು ಗಮನಿಸು. ಜಸ್ಟ್ ಅಬ್ಸರ್ವ್ ಹೌ ಇಟ್ ಮೂವ್ಸ್. ಇಟ್ ಹ್ಯಾಸ್ ಟು ಬಿ ರಿಪೆಲ್ಡ್ ಬೈ ದ ಪಾಸಿಟಿವ್ ಚಾರ್ಜ್. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಅಟ್ರಾಕ್ಟೆಡ್ ಬೈ ದ ನೆಗೆಟಿವ್ ಚಾರ್ಜ್. ಗೆಟಿಂಗ್ ದ ಪಾಯಿಂಟ್? ಹಾಗಿದ್ರೆ ಇವೆರಡು ವೆಕ್ಟರ್ಗಳು ಸೇರಿ ಏನು ಮಾಡಬೇಕು ಇವಾಗ? ಏನಾಗಬೇಕು? ಇವೆರಡು ವೆಕ್ಟರ್. ದಿಸ್ ಈಸ್ ಎ ವೆಕ್ಟೋರಿಯಲ್ ಡೈರೆಕ್ಷನ್. ಒಂಥರ ಹೆಂಗೆ ಅಂದರೆ, ಹಿಂಗೆ ನಿಂತ್ಕೊಂಡವನ್ನ ಒಬ್ಬನು ಹಿಂಗೆ ದಬ್ತಾ ಇದ್ದಾನೆ ಹಗ್ಗ ಕಟ್ಟಿ, ಇನ್ನೊಬ್ಬನು ಹಿಂಗೆ ಎಳಿತಾ ಇದ್ದಾನೆ ಹಗ್ಗ ಕಟ್ಟಿ. ಏನಾಗಬೇಕು ಅವನು? ಯಾವ ಕಡೆಗೆ ಹೋಗ್ಬೇಕು ಅವನು? ಸೊ ಹಿ ಹ್ಯಾಸ್ ಟು ಮೂವ್ ಇನ್ ದಿಸ್ ಡೈರೆಕ್ಷನ್. ಕರೆಕ್ಟಾ? ಬಿಕಾಸ್ ದಿಸ್ ಈಸ್ ದ ಪ್ಯಾರಲೋಗ್ರಾಮ್ ಲಾ ಆಫ್ ಫೋರ್ಸಸ್ ಯು ಹ್ಯಾವ್ ಟು ಅಪ್ಲೈ. ದಿಸ್ ಈಸ್ ದ ಡಯಾಗ್ನಲ್ ಆ್ಯಂಡ್ ಹಿ ಹ್ಯಾಸ್ ಟು ಮೂವ್ ಲೈಕ್ ದಿಸ್. ಚಾರ್ಜ್ ನೋಡಿದ್ರೆ ಇಲ್ಲಿದೆ, ಅವ್ನು ನೋಡಿದ್ರೆ ಹಿಂಗೆ ಹೋಗ್ತಾನಲ್ಲ ಅಲ್ವಾ? ಹಂಗೆ ಹೋಗಲ್ಲ ಅವನು. ಅವನೇನು ಮಾಡ್ತಾನೆ? ಹಿಂಗೆ ಹೋಗಿ ಟ್ರೈ ಮಾಡ್ತಾನೆ. ಹಿಂಗೆ ಹೋಗಿ ಟ್ರೈ ಮಾಡಿದ ಕೂಡಲೇ ಏನಾಗುತ್ತೆ? ಎಲೆಕ್ಟ್ರಿಕ್ ಚಾರ್ಜ್ ಸುಮ್ಮನೆ ಇರುತ್ತೆ, ಮತ್ತೆ ತಿಳ್ಕೊಳತ್ತೆ ಬರೋ ಅಂತ. ಪಾಸಿಟಿವ್ ಚಾರ್ಜ್ ಸುಮ್ಮನೆ ಇರುತ್ತೆ, ಹೋಗೋ ಅಂತ ದಬ್ಬುತ್ತೆ. ಕರೆಕ್ಟಾ? ಅದು ಯಾವಾಗಲೂ ನಡೀತಾ ಇರುತ್ತೆ ಕೆಲಸ. ಕರೆಕ್ಟಾ? ಪಾಸಿಟಿವ್ ಚಾರ್ಜು ರಿಪೆಲ್ ಮಾಡುತ್ತೆ, ನೆಗೆಟಿವ್ ಚಾರ್ಜು ಅಟ್ರಾಕ್ಟ್ ಮಾಡುತ್ತೆ. ಇವಾಗ ಇವೆರಡರ ಪ್ಯಾರಲೋಗ್ರಾಮು ಎಲ್ಲಿ ಬಂತು? ಡಯಾಗ್ನಲ್ ಎಲ್ಲಿ ಬಂತು? ಇಲ್ಲಿಗೆ ಬಂತು ತಾನೇ? ಬಗ್ತು, ನೋಡಿದ್ರಾ? ನೋಡು, ಹಿಂಗೆ ಹೋಗ್ತಾ ಇದ್ದ ಚಾರ್ಜ್ ಏನಾಯ್ತು ಇವಾಗ? ಬಕ್ಕಳ್ತು. ಕರೆಕ್ಟಾ? ಅಗೈನ್ ಇಫ್ ಯು ಕಮ್ ಹಿಯರ್ ಅಟ್ ದಿಸ್ ಪಾಯಿಂಟ್, ಪಾಸಿಟಿವ್ ಚಾರ್ಜು ದಬ್ಬತ್ತೆ, ನೆಗೆಟಿವ್ ಚಾರ್ಜು ಎಳ್ಕೊಳ್ಳುತ್ತೆ. ಅಗೈನ್ ಯು ವಿಲ್ ಸಿ ದಟ್ ದ ಡೈರೆಕ್ಷನ್ ಆಫ್ ಡಯಾಗ್ನಲ್ ಚೇಂಜಸ್.
So as a result you will see that ಇಲ್ಲಿಂದ ಹೋಗ್ತಾ ಇದ್ದ ಚಾರ್ಜು ಹಿಂಗೆ ತನ್ನ ಡೈರೆಕ್ಷನನ್ನು ಬದಲಾಯಿಸ್ಕೊಳ್ತಾ ಏನಾಗುತ್ತೆ, it comes over to the negative charge, and you will see at every point it is the tangent drawn to the electric lines of force ಅಲ್ವಾ. ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್ ಹಿಂಗೆ ಬಗ್ಬಿಡುತ್ತೆ, ಹಿಂಗೆ ಬಗ್ಬಿಡುತ್ತೆ, ಈ ಥರ ಬಗ್ಬಿಟ್ಟು ಇದಕ್ಕೆ ಜಾಯ್ನ್ ಆಗುತ್ತೆ. ಸಿ, ದಿಸ್ ಇಸ್ ನಾಟ್ ಎ ಸ್ಟ್ರೈಟ್ ಲೈನ್ ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್, ದಿಸ್ ಇಸ್ ಎ ಕರ್ವ್ಡ್ ಲೈನ್. ಬಟ್ ಇಲ್ಲೊಂದು ಚಾರ್ಜ್ನ ನೀನು ಇಟ್ಟು ನೋಡು, ಇಲ್ಲಿಂದ ದಬ್ಬು, ಇಲ್ಲಿಂದ ಎಳ್ಕೊ, ಇವರಿಬ್ಬರು ಡಯಾಗ್ನಲ್ ಇದು ನೋಡ್ಕೊ, ದಿಸ್ ಇಸ್ ದ ಟ್ಯಾಂಜೆಂಟ್. ಇಲ್ಲೊಂದು ಚಾರ್ಜ್ ಇಟ್ಟು ನೋಡು, ಇಲ್ಲಿಂದ ದಬ್ಬಿಸ್ಕೊ, ನೋಡು, ಇಲ್ಲಿಂದ ದಬ್ಬಿಸ್ಕೊ, ಇಲ್ಲಿಂದ ಎಳೆಸ್ಕೊ, ಇಲ್ಲಿಂದ ಟ್ಯಾಂಜೆಂಟಾಗಿ ಹೊರಟೋಗು. ಅರ್ಥ ಆಯ್ತಾ? ಕಾಣಿಸ್ತಾ ಇದೆಯಾ ಏನಾ? Yes, this is how the tangent behaves. And these are all tangential directions. So we have got the fourth property. What is that? The electric line of force at any point, the tangent drawn to an electric line of force at any point always represents what? The direction of electric field at that point. Artha aita? This is the fourth property. Artha aitendra? And there is another fifth property, most important property. When we discuss two positive charges, positive negative ಆದರೆ ಅಲ್ಲಿ ಯಾರು ಕ್ರಿಸ್ ಕ್ರಾಸ್ ಆಗಲ್ಲ, ಇವನು ದಪ್ತಾನೆ ಇವನು ಎಳ್ಕೊತಾನೆ, ಇಬ್ಬರಿಗೂ ಭಾಳ ಚೆನ್ನಾಗಿ ಹೊಂದಿಕೆ ಆಗ್ಬಿಡುತ್ತೆ. ಬಟ್ ವೆನ್ ಯು ಗೆಟ್ ಟೂ ಲೈಕ್ ಚಾರ್ಜಸ್, ಲೈಕ್ ಎ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎ ಪಾಸಿಟಿವ್ ಚಾರ್ಜ್, ಇವನು ದಬ್ಬವನೇ ಅಲ್ವಾ, ದಿಸ್ ಈಸ್ ಆಲ್ಸೋ ಎ ರಿಪೆಲಿಂಗ್ ಫೀಲ್ಡ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎನ್ ಔಟ್ವರ್ಡ್ ಫೀಲ್ಡ್. ಕರೆಕ್ಟಾ? ಇವಾಗ ನೋಡಿ, ಇಲ್ಲೊಂದು ಲೈನ್ ಆಫ್ ಫೋರ್ಸ್ ಬರುತ್ತೆ, ಇಲ್ಲೊಂದು ಲೈನ್ ಆಫ್ ಫೋರ್ಸೇ. ವಾಟ್ ವಿಲ್ ಹ್ಯಾಪನ್ ಟು ದಿಸ್? ದೇರ್ ಇಸ್ ಅನ್ ಇಂಟರ್ಸೆಕ್ಷನ್ ಆಫ್ ಲೈನ್ಸ್ ಆಫ್ ಫೋರ್ಸ್ಗಳು ಇಂಟರ್ಸೆಕ್ಟ್ ಆಗ್ತವೆ ಅಂತ ಅನಿಸುತ್ತೆ. ಹಾಗಿದ್ರೆ ಇಲ್ಲೊಂದು ಚಾರ್ಜ್ನ ಇಟ್ಟರೆ ಈ ಜಾಗದಲ್ಲಿ ಇದಕ್ಕೆ ಎರಡು ದಿಕ್ಕು ಬಂದು ಕಾಣಿಸ್ತಾ ಇದೆಯನ್ರಾ? ಒನ್ ಈಸ್ ದಿಸ್ ಡೈರೆಕ್ಷನ್, ಅನದರ್ ಒನ್ ಈಸ್ ದಿಸ್ ಡೈರೆಕ್ಷನ್. ಅಂದರೆ ಈ ಚಾರ್ಜು ಎರಡು ಭಾಗಾಗಿ ಪಟಾರ್ ಅಂತ ತುಂಡಾಗಿ ಈ ಕಡೆಗೆ ಒಂದು ಹೋಗಬೇಕು ಅಂತಾಗುತ್ತೆ. ದಟ್ ಇಸ್ ನಾಟ್ ಪಾಸಿಬಲ್. ಸೊ ಇಲ್ಲಿ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್ ಹಿಯರ್? ಇಲ್ಲೇನಾಗುತ್ತೆ ಅಂದರೆ, ಇಲ್ಲೊಂದು ಚಾರ್ಜ್ನ ನೀವು ಇಟ್ಟೆ ಅಂದರೆ ಇವನು ಈ ಕಡೆಗೂ ಹೋಗೋಕ್ಕಾಗಲ್ಲ, ಈ ಕಡೆ ಹೋಗೋಕ್ಕಾಗಲ್ಲ. ಇವೆರಡೂ ವೆಕ್ಟರ್ಗಳ ರಿಸಲ್ಟೆಂಟ್ ಯಾವುದು ಅಂತ ನೋಡೋಣ. ಒಂದು ಪ್ಯಾರಲೋಗ್ರಾಮ್ ಬರೀರಿ. ದಿಸ್ ಈಸ್ ದ ಡಯಾಗ್ನಲ್ ತಾನೇ. ಸೊ ಹಾಗಿದ್ರೆ ಇಲ್ಲೊಂದು ಚಾರ್ಜ್ನ ನೀನು ಇಟ್ಟೆ ಅಂದರೆ ಇಟ್ ವಿಲ್ ಗೋ ಇನ್ ದಿಸ್ ಡೈರೆಕ್ಷನ್ ಅಲ್ವಾ? ಇದು ವಿಚಿತ್ರ ಅಲ್ವಾ? ಇದು ಇಲ್ಲಿಟ್ಟರೆ ಹಿಂಗೆ ಹೋಗಬೇಕು ಅಥವಾ ಹಿಂಗೆ ಹೋಗಬೇಕು, ಇವನಿಂದ ಹಿಂಗೆ ಹೋಗಬೇಕು. ಇವರು ಸೇರ್ಕೊಂಡ್ರು ಕೂಡ ಇವರಿಬ್ಬರು ಹೀಗೆ ಹೋಗ್ತಾ ಇಲ್ಲ, ಈ ಚಾರ್ಜ್ ಹೀಗೆ ಹೋಗ್ತಿಲ್ಲ, ಇವರಿಬ್ಬರು ಇದ್ದು ಕೂಡ ಮಧ್ಯದಲ್ಲಿ ಹಿಂಗೆ ಹೋಗ್ತಿದೆ ಅಂದರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಏನಾಗಿರಬೇಕು? ಈ ಜಾಗದಲ್ಲಿ ಹಿಂಗಾಗಿರಬೇಕು. ಯಾಕೆ ಅಂದರೆ ಇಫ್ ಯು ಡ್ರಾ ದ ಟ್ಯಾಂಜೆಂಟ್ ಟು ದಿಸ್ ಲೈನ್, ದ ಟ್ಯಾಂಜೆಂಟ್ ಡ್ರಾನ್ ಟು ದಿಸ್ ಲೈನ್ ಈಸ್ ಆಲ್ವೇಸ್ ಇನ್ ದಿಸ್ ಡೈರೆಕ್ಷನ್. ಕಾಣಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ದಟ್ಸ್ ವೈ whenever you take two positive charges, the lines of forces will simply bend themselves like this. ಅದಕ್ಕೇನೆ ಈ ಜಾಗದಲ್ಲಿ ಏನಾದ್ರು ನೀವು ಒಂದು ಪಾಸಿಟಿವ್ ಚಾರ್ಜ್ ಇಟ್ಟರೆ ಅಂದರೆ ಗೊತ್ತಾಯ್ತಲ್ಲ, ಇಟ್ ವಿಲ್ ಗೋ ಲೈಕ್ ದಿಸ್. ಅದಕ್ಕೆ ಈಗ ಅರ್ಥ ಆಯ್ತಾ ನಿಮಗೆ? ಎರಡು ಪಾಸಿಟಿವ್ ಚಾರ್ಜ್ಗಳ ನಡುವೆ ಒಂದು ನಲ್ ಪಾಯಿಂಟ್ ಇರುತ್ತೆ ಅಂತ. ಎರಡು ಪಾಸಿಟಿವ್ ಚಾರ್ಜ್ಗಳ ನಡುವೆ ಒಂದು ನಲ್ ಪಾಯಿಂಟ್ ಇರುತ್ತೆ. ಇಫ್ ದಿಸ್ ಈಸ್ ಎ ಸ್ಟ್ರಾಂಗ್ ಚಾರ್ಜ್, ದಿಸ್ ಈಸ್ ಎ ವೀಕ್ ಚಾರ್ಜ್, ದೆನ್ ಇಟ್ ವಿಲ್ ಬಿಹೇವ್ ಲೈಕ್ ದಿಸ್. Yes, the null point is very close to the lower charge. If they are identical charges, then the null point will be at the mid center. ಅರ್ಥ ಆಗುತ್ತೇನ್ರಾ? ಸೊ ವಿ ಹ್ಯಾವ್ ಗಾಟ್ ದ ಫಿಫ್ತ್ ಪ್ರಾಪರ್ಟಿ ಟು. ಫಿಫ್ತ್ ಪ್ರಾಪರ್ಟಿನೂ ಕೂಡ ನಾವು ನೋಡ್ಕೊಂಡ್ಬಿಟ್ವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೂ ಭಾಳ ಹತ್ತಿರ ಸಂಬಂಧ ಇದೆ. ಎಲೆಕ್ಟ್ರಿಕ್ ಫೀಲ್ಡನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು ಅಂದರೆ, ಕಣ್ಣಿಗೆ ತಂದ್ಕೋಬೇಕು ಅಂದರೆ, ವಿ ಮಸ್ಟ್ ನೋ ವಾಟ್ ಈಸ್ ದ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳ ನೇಚರ್ ಹೇಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಕಾನ್ಸೆಪ್ಟನ್ನು ಕೊಟ್ಟಿದ್ದು ಯಾರು? ಮೈಕೆಲ್ ಫ್ಯಾರಡೆ. ಯಾರು ಹೇಳಿ? ಮೈಕೆಲ್ ಫ್ಯಾರಡೆ. ಯಾಕೆಂದರೆ ಇದು ಈ ವೆಸ್ಟರ್ನ್ ಸೈನ್ಸಲ್ಲಿ ಏನಾಗುತ್ತೆ, ಯಾವುದೇ ರೀತಿಯ ಫಿಸಿಕಲ್ ಕನೆಕ್ಷನ್ ಇಲ್ದೇ ಹೆಂಗೆ ಫೋರ್ಸ್ ಬರುತ್ತೆ ಅಂತ ಅಲ್ವಾ? ಈಗ ನೋಡು, ನಾನು ಇವಳಿಗೆ ಎಳ್ಕೋಬೇಕು ಅಂದರೆ ಕೈ ಹಿಡದೆ ಎಳ್ಕೋಬೇಕು. ಐ ಹ್ಯಾವ್ ಟು ಟಚ್ ಹರ್ ಫಿಸಿಕಲಿ.
ನಾನು ಈ ಬೆಂಚನ್ನು ದಬ್ಬಬೇಕು ಅಂದರೆ ಕೈ ಮುಟ್ಟಿನೇ ದಬ್ಬಬೇಕು. ದೇರ್ ಶುಡ್ ಬಿ ಎ ಫಿಸಿಕಲ್ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಫೋರ್ಸ್ ಅಪ್ಲೈ ಆಗುತ್ತೆ. ಬಟ್ ಈ ಗ್ರಾವಿಟೇಷನಲ್ ಫೋರ್ಸ್ ಹೇಗಿರುತ್ತೆ ನೋಡು. ಈಸ್ ದೇರ್ ಎ ಫಿಸಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿಸ್ ಕ್ಲಾತ್ ಆ್ಯಂಡ್ ದ ಅರ್ತ್? ನೋ. ಬಟ್ ಈವನ್ ದೆನ್ ದ ಫೋರ್ಸ್ ಈಸ್ ಅಪ್ಲೈಯಿಂಗ್ ಅಲ್ವಾ. ಎಲೆಕ್ಟ್ರಿಕ್ ಚಾರ್ಜ್ಗಳ ನಡುವೆನೂ ಹಾಗೆ ಆಗಲ್ವಾ? ಎಲೆಕ್ಟ್ರಿಕ್ ಚಾರ್ಜ್ಗಳ ನಡುವೆ ಯಾವ ಫಿಸಿಕಲ್ ಕಾಂಟ್ಯಾಕ್ಟು ಇರಲ್ಲ. ಏನು ದಾರ ಕಟ್ಕೊಂಡಿರ್ತಾವ ಅವ, ಒಬ್ರಿಗೊಬ್ರು ದಾರ ಕಟ್ಕೊಂಡು ನಾನು ನಿನಗೆ ಎಳಿತೀನಿ, ನೀನು ನಂಗೆ ದಬ್ಬು, ಲೈಕ್ ದಟ್ ಹಾಗೇನಿರಲ್ಲ ಅಲ್ವಾ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರನೇ ದೇರ್ ಆರ್ ಇನ್ವಿಸಿಬಲ್ ಸ್ಟ್ರಿಂಗ್ಸ್ ಲೈಕ್ ದಿಸ್. ಅಲ್ಲಿ ದಾರಗಳು ಇದ್ದಾವೆ, ಅವುಗಳ ನಡುವೆ ಆ ದಾರಗಳ ಮೂಲಕನೇ ಫೋರ್ಸು ಅಟ್ರಾಕ್ಟಿವ್ ಆಗುತ್ತೆ, ರಿಪೆಲ್ಲು ಆಗುತ್ತೆ ಅಂತ ಮೈಕೆಲ್ ಫ್ಯಾರಡೆ ಕೊಟ್ಟಿರೋ ಮಾಡೆಲ್ ಇದು. ಆ್ಯಂಡ್ ಹಿ ಹ್ಯಾಸ್ ಗಿವನ್ ಇಟ್ ವೆರಿ ಬ್ಯೂಟಿಫುಲಿ. ಹೌ ಬರೀ ಆ ಚಿತ್ರಗಳನ್ನು ನೋಡಿನೇ, ಆ ಲೈನ್ಸ್ಗಳನ್ನು ನೋಡಿನೇ ನಿಮಗೆ ಫೀಲ್ಡಿನ ಎಲ್ಲದೂ ಅರ್ಥ ಆಗಬೇಕು. ಗೊತ್ತಾಗ್ತಾ ಇದೆಯಾ? ಎಸ್. ಬೇಸ್ಡ್ ಅಪಾನ್ ದಟ್ ಹಿ ಹ್ಯಾಸ್ ಗಿವನ್ ಅನದರ್ ಇಕ್ವೇಷನ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತಾನೆ ಅನ್ನೋದನ್ನು. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು? ಎಲೆಕ್ಟ್ರಿಕ್ ಫ್ಲಕ್ಸ್. ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಫ್ಲಕ್ಸ್? ಈ ಥರದ್ದೊಂದು ಒಂದು ಚಾರ್ಜ್ ಆದರೆ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ, ಒಂದೇ ಚಾರ್ಜ್ ಆದರೆ. ಈಗ ನಿನ್ನ ಹತ್ರ ಒಂದು ಎಲೆಕ್ಟ್ರಿಕ್ ರಾಡ್ ಇದೆಯಪ್ಪ, ಒಂದೊಂದು ಐರನ್ ರಾಡ್ ಇದೆ. ಈ ಐರನ್ ರಾಡ್ ಮೇಲ್ಗಡೆ ಚಾರ್ಜ್ಗಳದ್ದೊಂದು ರಾಶಿ ಕೂತ್ಕೊಂಡಿದೆ. ಒಂದು ಚಾರ್ಜಿಂದ 1 ಕೋಟಿ ಫ್ಲಕ್ಸ್ ಬರ್ತವೆ. ಎಣ್ಸಕ್ಕೆ ಬರಲ್ಲ ಅದನ್ನು ಯಾರೂ, ಬರ್ತವೆ ಅಂತ ಅನ್ಕೋ. ಗೊತ್ತಾಯ್ತಾ? ಒಂದು ಲೈಟ್ರಪ್ಪ, ಒಂದು ಸಣ್ಣ LED ಬಲ್ಪು ಎಷ್ಟು ಬೆಳಕಿನ ಕಿರಣಗಳು ಎಣ್ಸೋಕ್ಕಾಗತ್ತಾ? ಹೌ ಮೆನಿ ಲೈಟ್ ರೇಸ್ ಆರ್ ಒರಿಜಿನೇಟೆಡ್? ಎಣ್ಸಕ್ಕೆ ಬರುತ್ತೇನ್ರ? ಬರಲ್ಲ. ಅಂಥದ್ದು LED ಬಲ್ಪ್ಗಳದ್ದು ಒಂದು ಸರ ಮಾಡಿಬಿಡ್ರಿ ಹಿಂಗೆ. ಅದು ಸಣ್ಣ LED ಬಲ್ಪ್ಗಳದ್ದು ಒಂದು ಹೈಲಿ ಡೆನ್ಸ್ ಲೈನ್. ಅವಾಗ ಹೌ ಮೆನಿ ಲೈಟ್ ರೇಸ್ ಆರ್ ಎಮಿನೇಟಿಂಗ್ ಫ್ರಮ್ ದಿಸ್ ರಾಡ್? ಕೆನ್ ಯು ಕ್ಯಾಲ್ಕುಲೇಟ್ ಇಟ್? ಇಟ್ಸ್ ಇಂಪಾಸಿಬಲ್. ವಿ ಕಾಲ್ ದಿಸ್ stream of electric lines of force, the bundle of electric lines of force, as electric flux, which is represented by phi. It is a scalar quantity. ಯಾಕೆಂದರೆ ಇದೊಂದು ನಂಬರ್. ಇದೇನಿದು? ಸಿಂಪ್ಲಿ ಎ ನಂಬರ್. ವಿ ಕೆನಾಟ್ ಕೌಂಟ್ ದಿಸ್ ನಂಬರ್. ಅದನ್ನು ಕೌಂಟ್ ಮಾಡೋಕ್ಕೆ ಬರಲ್ಲ ಅದನ್ನು. ಬಟ್ ಈವನ್ ಇಫ್ ಯು ಕೌಂಟ್ ಇಟ್, ನಿಮ್ಮ ಕೈಲಿ ಅದನ್ನು ಕೌಂಟ್ ಮಾಡೋಕ್ಕೆ ಸಾಧ್ಯವಾದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಯೋಕ್ಕೆ ಒಂದು ಭಾರಿ ಈಸಿಯೆಸ್ಟ್ ಮೆಥಡ್ ಇದೆ. ವಾಟ್ ಈಸ್ ದ್ಯಾಟ್? ಎಲೆಕ್ಟ್ರಿಕ್ ಫ್ಲಕ್ಸನ್ನು ಕೌಂಟ್ ಮಾಡಿ ಅದನ್ನು ಯೂನಿಟ್ ಏರಿಯಾದಲ್ಲಿ ಡಿವೈಡ್ ಮಾಡಿ. ಮೀನ್ಸ್ ವಾಟ್ ಯು ಮೀನ್ ಬೈ ಯೂನಿಟ್ ಏರಿಯಾ? ಆಗಲೇ ಒಂದು ಬಳೆ ಬರೆದಿದ್ನಲ್ಲ ನಿಮಗೆ. ಇಲ್ಲೊಂದು ಬಳೆ ಬರೀರಿ, ಒಂದು ರಿಂಗ್ ಹಾಕಿ, ಆ ರಿಂಗ್ ಒಳಗಡೆ ಎಷ್ಟು ಕೋಟಿ ಫ್ಲಕ್ಸ್ ಪಾಸ್ ಆಗ್ತಿದೆ ಅಂತ ಎಣಿಸಿ, ಅದು ನಿಮಗೆ ಎಲೆಕ್ಟ್ರಿಕ್ ಸ್ಟ್ರೆಂತ್ ಹೇಳುತ್ತೆ ಅಂತ ಹೇಳಿರಲಿಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತನ್ನು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತನ್ನು ನೀವು ಅರ್ಥ ಮಾಡ್ಕೊಳ್ಬೋದು ಅದರಿಂದ. ಇಟ್ಸ್ ಅನ್ ಈಸಿಯರ್ ಮೆಥಡ್ ಅಂತ ಅಷ್ಟೇ. ಇಲ್ಲಾಂದರೆ ಕೂಲಮ್ಸ್ ಲಾ ಪ್ರಕಾರ ಒಂದೊಂದು ಚಾರ್ಜಿಂಗ್ ಮಾಡ್ತಾ ಕೂತ್ಕೋಬೇಕು. ಜಸ್ಟ್ ಇಮ್ಯಾಜಿನ್, ಕೂಲಮ್ಸ್ ಲಾ ಪ್ರಕಾರ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕು ಈ ರಾಡಿಂದ ಈ ಪಾಯಿಂಟಲ್ಲಿ. ಈ ರಾಡ್ ಮೇಲ್ಗಡೆ 1,000 ಕೋಟಿ ಚಾರ್ಜ್ಗಳು ಕೂತ್ಕೊಂಡಿದ್ದಾವೆ. ನಾನು ಬರೀ 2ಕ್ಕೆ ಮಾಡ್ತೀನಿ. ಒಂದು ಚಾರ್ಜು ಈ ಪಾಯಿಂಟು, ಇದು ಎಲೆಕ್ಟ್ರಿಕ್ ಫೀಲ್ಡಿನ ದಿಕ್ಕು E1 ಅಲ್ಲನಪ್ಪ. 2ನೇ ಚಾರ್ಜು ಇದು, ಇಲ್ಲಿ ಒಂದು ಚಾರ್ಜ್ನ ಇಟ್ಟರೆ ಅದು ಹಿಂಗೆ ದಬ್ಬುತ್ತಲ್ಲನ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ E2. 3ನೇ ಚಾರ್ಜು ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು, ಇಲ್ಲಿಂದ ಚಾರ್ಜನ್ನು ಹಿಂಗೆ ದಬ್ಬುತ್ತೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ E3. 4ನೇ ಚಾರ್ಜು ಈ ಥರ ದಬ್ಬುತ್ತೆ, 5ನೇ ಚಾರ್ಜು ಈ ಥರ ದಬ್ಬುತ್ತೆ, 6ನೇ ಚಾರ್ಜು ಈ ಥರ ದಬ್ಬುತ್ತೆ. ಕರೆಕ್ಟಾ? ಇಂಥವು ಎಷ್ಟಿದಾವೆ ಹೇಳು? ಇಂಥವು ಎಷ್ಟಿದ್ದಾವೆ? 1000 ಕೋಟಿಗಟ್ಟಲೆ ಇದ್ದಾವೆ. ಇದನ್ನು ಒಬ್ಬೊಬ್ಬರಿಗೂ ಕೂಲಮ್ಸ್ ಲಾ ಅಪ್ಲೈ ಮಾಡ್ಕೊಂಡು ನೋಡೋಕ್ಕಾಗತ್ತೇನಪ್ಪ? ಇಸ್ ಇಟ್ ಪಾಸಿಬಲ್? ಅವಾಗ ಏನು ಮಾಡೋಣ ನಾವು? ಇಂಥ ಒಂದು ರಾಡ್ನಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಕಂಡುಹಿಡಿಬೇಕು ಅಂದರೆ ಅದು ಹಾಳಾಗೋಗಲಿ. ಇದೊಂದು ದೊಡ್ಡ ಮೆಟಲ್ ಬೋರ್ಡು, ಇದ್ರ ಮೇಲೆಲ್ಲ ಚಾರ್ಜಸ್ ಕೂತಿದೆ. ಇಲ್ಲೊಂದು ಪಾಯಿಂಟ್ ಪಿ, ಅಲ್ಲೊಂದು ಚಾರ್ಜ್ ಇಡ್ತೀನಿ. ಈ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕಂಡುಹಿಡಿಬೇಕು. 1-2 ಚಾರ್ಜಲ್ಲಿ ಅಪ್ಲೈ ಮಾಡಿ. ಇವಾಗ ಫಸ್ಟ್ ಚಾರ್ಜಿಂದ ಹಿಂಗೆ, ಸೆಕೆಂಡ್ ಚಾರ್ಜಿಂದ ಹಿಂಗೆ, 3ನೇ ಚಾರ್ಜಿಂದ ಹಿಂಗೆ, 4ನೇ ಚಾರ್ಜಿಂದ ಹಿಂಗೆ. ಇಲ್ಲಿ ಎಷ್ಟು ಬಾಣಗಳು ಬರ್ತಾವೆ ನೋಡಿ. ವೆಕ್ಟೋರಿಯಲ್ಲಿ ಎಷ್ಟು ಜನರನ್ನ ಅಂತ ಆ್ಯಡ್ ಮಾಡ್ತೀರಿ ನೀವು. ಅದು ಇಬ್ಬಿಬ್ರಿಗೆ ಏನು ಮಾಡಬೇಕು? E1ಗೆ E2ಗೆ √E1² + E2² + 2E1 E2 ಕಾಸ್ತಿಟ ಮಾಡಬೇಕು. E1ಗೆ E2ಗೆ, E3ಗೂ E4ಗೂ ಅದನ್ನೇ ಮಾಡಬೇಕು, E5ಗೂ E6ಗೂ ಅದನ್ನೇ ಮಾಡಬೇಕು. ಇಂಥವು ಎಷ್ಟಿದ್ದಾವೆ? ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಫಾರ್ ಸಮ್ ಸ್ಮಾರ್ಟರ್ ಮೆಥಡ್ಸ್. ಅದಕ್ಕೆ ನಾವು ಸ್ವಲ್ಪ ಸ್ಮಾರ್ಟ್ ಮೆಥಡ್ಗಳಿಗೆ ಹೋಗ್ತೀವಿ. ಅದೇ ಗೌಸ್ಲಾ. ಯಾವುದದು? ಗಾಸ್ಲಾ ಅಂತೀರ ನೀವಲ್ಲ? ಅದು ಗೌಸ್ಲಾ. ಗೊತ್ತಾಯ್ತಾ? ಸೊ ವಿ ಗೋ ಫಾರ್ ಗೌಸ್ಲಾ. ಗೌಸ್ಲಾ ಏನು ಮಾಡ್ತಾನೆ? ಹಿ ಸೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋಕ್ಕೆ ಭಾಳ ತಲೆ ಕೆಡಿಸ್ಕೊಬೇಡ್ರಪ್ಪ, ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿ, ಡಿವೈಡ್ ಬೈ ಏರಿಯಾ ಮಾಡಿ, ಈಸಿಯಾಗಿ ಬರುತ್ತೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಹೆಂಗೆ ಮಾಡೋಕ್ಕಾಗತ್ತೆ? ಅದು ತಾನೇ ಪ್ರಶ್ನೆ. ಇಮ್ಯಾಜಿನರಿ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ? ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಗೌಸ್ಲಾ. ಹಿ ಸೇಸ್ ಹಿ ವಿಲ್ ಗಿವ್ ಯು ಎ ವೆರಿ ಬ್ಯೂಟಿಫುಲ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅರೌಂಡ್ ಎನಿ ಚಾರ್ಜ್ ಸಿಸ್ಟಮ್. ಎಂಥ ಚಾರ್ಜ್ ಸಿಸ್ಟಮರ ಕೊಡು, ರಾಡ್ ಕೊಡು, ಸಿಲಿಂಡರ್ ಕೊಡು, ಸ್ಪಿಯರ್ ಕೊಡು, ಫ್ಯಾನ್ ಕೊಡು,
ಅರ್ಥ ಆಯ್ತಾ? ಆಲೂಗಡ್ಡೆ ಕೊಡು, ಏನಾರ ಕೊಡು, ಅದು ಚಾರ್ಜ್ಡ್ ಬಾಡಿನಾ? ಇಫ್ ಇಟ್ ಇಸ್ ಎ ಚಾರ್ಜ್ಡ್ ಬಾಡಿ, ದೆನ್ ಐ ವಿಲ್ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ದೆನ್ ಫ್ರಮ್ ದಟ್ ಇಕ್ವೇಷನ್ ಯು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಇಸ್ ಲೆಫ್ಟ್ ಟು ಯು. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? ಎಸ್, ನಾವು ಗೌಸ್ಲಾಗ್ ಬಂದಾಗ ಗೌಸ್ಲಾಗ್ ಹೋಗೋಣ. ಬಟ್ ಈಗ ನಾವು ಫೀಲ್ಡ್ ಬಗ್ಗೆನೇ ಮಾತಾಡ್ತಾ ಇರೋದು. ಅರ್ಥ ಆಯ್ತೇನ್ರ ಫೀಲ್ಡ್ ಕಾನ್ಸೆಪ್ಟು? ಓಕೆ, ಫೀಲ್ಡಿಗೆ ನಲ್ ಪಾಯಿಂಟ್ ಕಂಡುಹಿಡಿಯೋದು ಗೊತ್ತಾ? ಮತ್ತೆ ಹೇಳಬೇಕಾ ಅದನ್ನು? ಫೀಲ್ಡಿಗೆ ನಲ್ ಪಾಯಿಂಟ್ ಕಂಡುಹಿಡಿಯೋದು ಗೊತ್ತಲ್ಲಪ್ಪ? ಯು ನೋ ದಟ್ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂಥ ಒಂದು ಜಾಗ ಇರುತ್ತೆ. ವೇರ್ ಇಸ್ ದಟ್? ಲೆಟ್ ಇಟ್ ಬಿ ಅಟ್ ಎಕ್ಸ್, ದ ಟೋಟಲ್ ಡಿಸ್ಟೆನ್ಸ್ ಈಸ್ ಡಿ, ದೆನ್ E1 ಈಸ್ ಈಕ್ವಲ್ ಟು E2 ಅಟ್ ದಿಸ್ ಪಾಯಿಂಟ್ ತಾನೆ. ಅಂದರೆ ಏನು? Q1 ಬೈ ಯಾವುದು ಇದು? ಯಾವ ಡಿಸ್ಟೆನ್ಸು? ಎಕ್ಸ್ ಸ್ಕ್ವೇರ್ ಅಂತ ಬೈತೀನಿ. ಐ ವಿಲ್ ರೈಟ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್. ಸೆಕೆಂಡ್ Q2 ಡಿವೈಡೆಡ್ ಬೈ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? D ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಯು ಸಾಲ್ವ್ ಇಟ್, ಯು ವಿಲ್ ಗೆಟ್ ಇಟ್. ಇದನ್ನು ಸಾಲ್ವ್ ಮಾಡಿ ನಿಮಗೆ ಬಂದ್ಬಿಡತ್ತೆ. ಇದು ಪಾಸಿಟಿವ್ ಚಾರ್ಜ್ ಆದರೆ, ಇಫ್ ದೆರ್ ಇಸ್ ಎ ನೆಗೆಟಿವ್ ಚಾರ್ಜ್, ದೆನ್ ಆಲ್ಸೋ ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್. ಸಪೋಸ್ ಇಫ್ ಇಟ್ ಈಸ್ ಪಾಸಿಟಿವ್ ಆ್ಯಂಡ್ ಎ ನೆಗೆಟಿವ್ ಚಾರ್ಜ್, ಅದೇನಾದರೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆಗಿದ್ದರೆ ಆವಾಗ ಇವರಿಬ್ಬರ ನಡುವಿನ ನಲ್ ಪಾಯಿಂಟ್ ಎಲ್ಲಿ ಬರುತ್ತೆ? ಖಂಡಿತವಾಗಿ ಇವರಿಬ್ಬರ ನಡುವೆ ಬರಲ್ಲ. ಯಾಕೆಂದರೆ ಒಂದು ದಬ್ಬತ್ತೆ, ಒಂದು ಎಳ್ಕೊಳ್ಳುತ್ತೆ, ಭಾಳ ಚೆನ್ನಾಗಿರುತ್ತೆ. ಅವರಿಬ್ಬರ ನಡುವೆ ಎಲ್ಲೂ ಫೀಲ್ಡ್ ಬರಲ್ಲ. ಸೊ ಯು ಹ್ಯಾವ್ ಟು ಸರ್ಚ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ. ಆಪೋಸಿಟ್ ಇರಬೇಕು ಎಲೆಕ್ಟ್ರಿಕ್ ಫೀಲ್ಡು. ನೋಡಿ, ಇವೆರಡರ ನಡುವೆ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಬರುತ್ತೆ. ಯಾಕೆ ಹೇಳಿ? ಇಲ್ಲೊಂದು ಚಾರ್ಜ್ ಇಟ್ಟರೆ ಅದು ಈ ಕಡೆ ದಬ್ಬುತ್ತೆ, ಕರೆಕ್ಟಾ? E1 ವಿಲ್ ಬಿ ಲೈಕ್ ದಿಸ್ ಫ್ರಮ್ ದಿಸ್ ಚಾರ್ಜ್. ನೌ ನೀವು ನೆಗ್ಲೆಕ್ಟ್ ದಿಸ್ ಚಾರ್ಜ್. ಫ್ರಮ್ ದಿಸ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ನಾವು E1 E2 ಆರ್ ಆಪೋಸಿಟ್ ಟು ಈಚ್ ಅದರ್ ಅಲ್ವಾ? ಎರಡು ಚಾರ್ಜ್ಗಳು ಈಕ್ವಲ್ ಇದ್ದರೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಲ್ವಾ? ಹಾಗಿದ್ರೆ ಅಟ್ ದಟ್ ಪಾಯಿಂಟ್ P ವಾಟ್ ವಿಲ್ ಹ್ಯಾಪನ್? ಅಬ್ವಿಯಸ್ಲಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಆ್ಯಕ್ಟಿಂಗ್ ಅಟ್ ದಟ್ ಪಾಯಿಂಟ್, ಸರ್ಟನ್ಲಿ ಇಟ್ ವಿಲ್ ಬಿ ಝೀರೋ. ಸರಿ ತಾನೆ? ಅದೇ ಥರ ಇಲ್ಲೊಂದು ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇದೆ, ಮಧ್ಯದಲ್ಲಿ ಒಂದು ಚಾರ್ಜ್ನ ಕನ್ಸಿಡರ್ ಮಾಡಿದರೆ ಪಾಸಿಟಿವ್ ಚಾರ್ಜ್ ದಬ್ಬುತ್ತೆ, ನೆಗೆಟಿವ್ ಚಾರ್ಜ್ ಎಳ್ಕೊಳ್ಳುತ್ತೆ. ಸೊ ಟೋಟಲ್ ಫೀಲ್ಡ್ ವಿಲ್ ಬಿ E1 ಪ್ಲಸ್ E2, ರೈಟ್? ಹಾಗಿದ್ರೆ ಆಪೋಸಿಟ್ ಬರಬೇಕು ಅಂದರೆ ಏನಾಗಬೇಕು? ಕಮ್ ಔಟ್ ಸೈಡ್, ಹೊರಗೆ ಬನ್ನಿ. ಹಿಯರ್ ಪಾಸಿಟಿವ್ ನೆಗ್ಲೆಕ್ಟ್ ದ ಪ್ರೆಸೆನ್ಸ್ ಆಫ್ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜು ದಬ್ಬುತ್ತೆ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ E1, ಕರೆಕ್ಟಾ? ನೆಗ್ಲೆಕ್ಟ್ ದ ಪ್ರೆಸೆನ್ಸ್ ಆಫ್ ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ಸ್. ಎಸ್, ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಆಪೋಸಿಟ್ ಫೀಲ್ಡ್ಸ್ ಬಂದಿದೆ ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಸ್ವಲ್ಪ ದೂರ ಹೆಚ್ಚು ಕಮ್ಮಿ ಮಾಡಿದ್ವಿ ಅಂದರೆ ಈಕ್ವಲ್ ಕೂಡ ಆಗುತ್ತಲ್ವಾ? ಈಕ್ವಲ್ ಕೂಡ ಆಗುತ್ತೆ. ಯು ಹ್ಯಾವ್ ಟು ಸರ್ಚ್ ಫಾರ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ದಟ್ ಈಸ್ ಔಟ್ಸೈಡ್. ಅರ್ಥ ಆಯ್ತಾ? ಇಟ್ ಮೇ ಬಿ ಬ್ಯಾಕ್ ಸೈಡ್ ಆಫ್ ದ ಪಾಸಿಟಿವ್ ಚಾರ್ಜ್ ಆಲ್ಸೋ. ಅದು ಪಾಸಿಟಿವ್ ಚಾರ್ಜ್ನ ಹಿಂಭಾಗದಲ್ಲಿ ಕೂಡ ಇರ್ಬೋದು ಕೆಲವು ಸಾರಿ. ಅರ್ಥ ಆಯ್ತೇನ್ರ? ಇದು ಎಲೆಕ್ಟ್ರಿಕ್ ಫೀಲ್ಡಿನ ಬಗ್ಗೆ ನಮಗಿರುವಂಥ ಒಂದು ಔಟ್ಲೈನ್. ಇಷ್ಟು ಸಾಕು. ನೆಕ್ಸ್ಟ್ ಗೌಸ್ ಲಾ ಅಪ್ಲಿಕೇಶನ್ ಬರುತ್ತೆ, ಅವಾಗ ನಾನು ಗೌಸ್ ಲಾ ಅಪ್ಲಿಕೇಶನಿಗೆ ಸಂಬಂಧಪಟ್ಟದನ್ನು ಹೇಳ್ತಾ ಹೋಗ್ತೀನಿ. ಓಕೆನಾ? ಆಮೇಲೆ ಇದೇ ಥರ ಈ ನಮ್ಮ ಕೆಲವು ಸಿಸ್ಟಮ್ಗಳಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡೀರಿ ಅಂದರೆ ಏನು ಮಾಡ್ತೀರಾ? ನಾನು ಸುಮ್ಮನೆ ಒಂದು ಸಿಸ್ಟಮ್ ಕೊಡ್ತೀನಿ. ಲೈಕ್ ಐ ವಿಲ್ ಗಿವ್ ಯು ಎ ಸ್ಕ್ವಯರ್. ಒಂದು ಸ್ಕ್ವಯರ್ ಕೊಡ್ತೀನಿ. ಈ ಸ್ಕ್ವಯರ್ನಲ್ಲಿ ನಾವು ಫೋರ್ಸಿಗೆ ಮಾಡಿದ ಲೆಕ್ಕಾಚಾರನೇ ಇಲ್ಲೂ ಮಾಡೋದು. ಇಲ್ಲೊಂದು ಚಾರ್ಜ್ ಇಟ್ಟಿರ್ತೀನಿ. ವಾಟ್ ಈಸ್ ದ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್ ಅಂತ ಕೇಳ್ತಾರೆ. ಏನಪ್ಪ? ಝೀರೋ. ಯಾಕೆಂದರೆ ಈ ಜಾಗದಲ್ಲಿ ಫೋರ್ಸೇ ಝೀರೋ ಅಲ್ವಾ? ಆ ಜಾಗದಲ್ಲಿ ಏನು ಫೋರ್ಸೇ ಝೀರೋ. ಯಾಕೆಂದರೆ ಇವನು ಎಲ್ಲ ಈಕ್ವಲ್ ಡಿಸ್ಟೆನ್ಸಲ್ಲಿದ್ದಾರೆ. ಸೇಮ್ ಚಾರ್ಜ್ ಕ್ಯೂ ಬೈ ಡಿ ಸ್ಕ್ವೇರ್ ಎಲ್ಲ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಝೀರೋ ಆಗೋಗುತ್ತೆ. ಸಿ, ಈಕ್ವಲ್ ಆ್ಯಂಡ್ ಆಪೋಸಿಟ್. ಗೊತ್ತಾಯ್ತಲ್ಲ? ಆಮೇಲೆ ಕೆಲವು ಸಾರಿ ಹಿಂಗೂ ಬರುತ್ತೆ. 3 ಜಾಗದಲ್ಲಿ ಚಾರ್ಜ್ ಕೊಡ್ತಾನೆ. ಸಿ, Q1 Q2 Q3 4ನೇ ಜಾಗ ಖಾಲಿ ಬಿಡ್ತಾನೆ. ಆ 4ನೇ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕೇಳ್ತಾನೆ. ಇದು ಒಂದು ಥಿಂಗ್. ಈ ಫೋರ್ಸ್ ಕೇಳ್ಬೇಕಾದ್ರೆ 4 ಮೂಲೆನೂ ಏನು ಮಾಡ್ತಾರೆ? ಫಿಲ್ ಮಾಡ್ತಾರೆ. ಅಥವಾ ಈ 4ನೇ ಮೂಲೆಯಲ್ಲಿ ಮತ್ತೊಂದು ಚಾರ್ಜ್ನ ಇಟ್ಟರೆ ಏನಾಗುತ್ತೆ ಅಂತ ಕೇಳ್ತಾರೆ. ಇಲ್ಲಿ 4ನೇ ಮೂಲೆ, ಲೆಟ್ಸ್ ಕಾಲ್ ಇಟ್ ಆಸ್ ಡಿ. ಎ ಬಿ ಸಿ ಡಿ. ಓಕೆ, ಅಟ್ ದ ಪಾಯಿಂಟ್ ಡಿ ವಾಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಇದನ್ನು ಹೆಂಗೆ ರಿಸಾಲ್ವ್ ಮಾಡಬೇಕು ಅಂತ ನಾವು ಅಸ್ಯೂಮಿಂಗ್ ದಟ್ ಆಲ್ ಆರ್ ಪಾಸಿಟಿವ್ ಚಾರ್ಜಸ್, ಎಲ್ಲವೂ ಪಾಸಿಟಿವ್ ಚಾರ್ಜ್ಗಳು ಅಂತ ತಿಳ್ಕೊಳ್ಳೋಣ. ಫಸ್ಟು Q1ನಿಂದ ಈ ಥರ ಬರುತ್ತಲ್ಲ ನೆಪ ಫೀಲ್ಡು, ಅದಕ್ಕೆ E1 ಅಂತ ಹೆಸರಿಡಿ. ಆಮೇಲೆ Q2ನಿಂದ ಹೆಂಗಪ್ಪ ಬರುತ್ತೆ ಫೀಲ್ಡು? ಹೆಂಗೆ ಬರುತ್ತೆ? ಈ ಥರ ಬರುತ್ತೆ, ಕರೆಕ್ಟಾ? ಐ ವಿಲ್ ಕಾಲ್ ಇಟ್ ಆಸ್ E2. ಇದೆ ಡಯಾಗ್ನಲ್, ಅಲಾಂಗ್ ದ ಡಯಾಗ್ನಲ್ ಬರುತ್ತೆ. ಹೌದೇನಪ್ಪ? Q3ನಿಂದ ಹೆಂಗೆ ಬರುತ್ತೆ? ಸ್ಟ್ರೈಟ್ ಬರುತ್ತೆ, ಕರೆಕ್ಟಾ? ದಿಸ್ ಈಸ್ E3. ಈಗ
E2ನ ನೆಗ್ಲೆಕ್ಟ್ ಮಾಡಿ. E2 ಇಲ್ಲ ಅಂದ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ದಟ್ ದೆರ್ ಈಸ್ ನೋ E2. ಓಕೆ, ಇದು ಇಲ್ಲ ಅಂತ ಹೇಳೋದ್ರ ಬದಲು ನಾನೇನು ಮಾಡ್ತೀನಿ ಗೊತ್ತಾ, E2 ಈಸ್ ಹಿಯರ್ ಅಂತ ಬರಿತೀನಿ. ಓಕೆನಾ? E2 ಈಸ್ ಹಿಯರ್. ನೌ ವಾಟ್ ಈಸ್ ದ ರಿಸಲ್ಟೆಂಟ್ ಆಫ್ E1 ಆ್ಯಂಡ್ E3? ಟೆಲ್ ಮಿ. ರಿಸಲ್ಟೆಂಟ್ ಆಫ್ E1 ಆ್ಯಂಡ್ E3 ನಿಮ್ಮ ಪ್ಯಾರಲೋಗ್ರಾಮ್ ಲಾ ಹಾಕಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾ? ದಿಸ್ ಈಸ್ ಅಲಾಂಗ್ ದ ಡಯಾಗ್ನಲ್ ಇಟ್ ಸೆಲ್ಫ್ ಅಲ್ಲೇನ್ರಾ? ಐ ವಿಲ್ ಕಾಲ್ ಇಟ್ ಆಸ್ E13. ಇದಕ್ಕೇನಂತ ಹೆಸರು ಇಡ್ತೀನಿ ನಾನು? E13 ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀರಾ? E13 ಈಸ್ ಆ್ಯಕ್ಚುಲಿ E1 ಸ್ಕ್ವೇರ್ ಪ್ಲಸ್ E3 ಸ್ಕ್ವೇರ್ ಪ್ಲಸ್ 2E1 E3 ಕಾಸ್ ತೀಟಾ ರೂಟು. ವಾಟ್ ಈಸ್ ದ ತೀಟಾ ಹಿಯರ್? 90 ಡಿಗ್ರಿ ಅಲ್ವೇನ್ರ ಅದು? ಇಲ್ಲಿ ಸ್ಕ್ವೇರ್ ಕೇಸ್ನಲ್ಲಿ ಹೇಳೋದಾದರೆ ಇಟ್ ಇಸ್ 90 ಡಿಗ್ರಿ. ಇದು ನಿಮ್ಮ E13. ಈ E13ಯ ದಿಕ್ಕು ಮತ್ತು E2ವಿನ ದಿಕ್ಕು ಒಂದೇ ಅಲ್ವಾ? ಹಾಗಿದ್ರೆ ವಾಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್? ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆ್ಯಕ್ಚುಲಿ E13 ಪ್ಲಸ್ E2 ಅಲ್ವಾ? ಹೀಗೆ ಮಾಡಬೇಕು ನೀವು. ಫಸ್ಟು E13 ಕಂಡು ಹಿಡ್ಕೋಬೇಕು. E13ಗೆ ಒಂದೇ ದಿಕ್ಕಿನಲ್ಲಿ ಯಾರಿದ್ದಾರೆ? E2 ಇದೆ. ಹಾಗಿದ್ರೆ ಟೋಟಲ್ ಫೀಲ್ಡ್ ಅಂದರೆ ಏನು? ಇವರಿಬ್ಬರಿಂದ, ಯಾರಿಬ್ಬರಿಂದ? ಇವನಿಂದ ಬಂದದ್ದು E13, ಇವನೊಬ್ಬನಿಂದ ಬಂದದ್ದು E2. E13 ಪ್ಲಸ್ E2 ಮಾಡಿದರೆ ನಿಮಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಸಿಗುತ್ತೆ. ವೇರ್ ವಿಲ್ ಇಟ್ ಬಿ? ಎಲ್ಲಿರುತ್ತೆ ಅದು? ಯಾವ ದಿಕ್ಕಿಗಿರುತ್ತೆ? ಅಲಾಂಗ್ ದ ಡಯಾಗ್ನಲ್ಲೇ ಇರುತ್ತೆ. ಯಾಕೆಂದರೆ E13ನೂ ಅದೇ ದಿಕ್ಕು, E2ನೂ ಅದೇ ದಿಕ್ಕು ಅಂದರೆ ಈನೂ ಅದೇ ದಿಕ್ಕೆ ಅಲ್ವಾ? ಅರ್ಥ ಆಯ್ತಾ? ದಿಸ್ ಈಸ್ ಹೌ ಯು ಕ್ಯಾಲ್ಕುಲೇಟ್ ದ ಟೋಟಲ್ ಫೀಲ್ಡ್ ಇನ್ ಎನಿ ಸಿಸ್ಟಮ್. ಯಾವ ಸಿಸ್ಟಮ್ ಬೇಕಾದ್ರೂ ಕೊಟ್ಕೊಳ್ಳಿ ಅವನು. ಸಮ್ಟೈಮ್ಸ್ ದೇ ಗಿವ್ ಯು ದ ಕೇಸ್ ಆಫ್ ಟ್ರಯಾಂಗಲ್ಸ್. ಕೆಲವು ಸರಿ ಅವರು ಟ್ರಯಾಂಗಲ್ಸ್ ಕೇಳ್ತಾರೆ. ಟ್ರಯಾಂಗಲ್ಸ್ ಕೇಳಿದಾಗ ಇಲ್ಲೊಂದು ಚಾರ್ಜು ಪಾಸಿಟಿವ್ ಚಾರ್ಜು, ಇಲ್ಲೊಂದು ಚಾರ್ಜು ನೆಗೆಟಿವ್ ಚಾರ್ಜು, ಇಲ್ಲೊಂದು ಪಾಯಿಂಟ್ ಇದೆ, ಎ ಅಂತ ಒಂದು ಪಾಯಿಂಟ್ ಇದೆ, ಬಿ ಅಂತ ಒಂದು ಪಾಯಿಂಟ್ ಇದೆ, ಸಿ ಅಂತ ಒಂದು ಪಾಯಿಂಟ್ ಇದೆ. ಓಕೆ, ಅವರು ಡಿಸ್ಟೆನ್ಸ್ ಎಲ್ಲ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆಮೇಲೆ ಸಿ ಅನ್ನೋ ಪಾಯಿಂಟಲ್ಲಿ ಒಂದು ಚಾರ್ಜ್ನ ಇಟ್ಟರೆ ಅಥವಾ ಸಿ ಅನ್ನೋ ಪಾಯಿಂಟ್ನಲ್ಲಿ ಇವರಿಬ್ಬರಿಂದ ಬರುವ ಫೀಲ್ಡು ಹೇಗಿರುತ್ತದೆ ಅಂತ ಪ್ರಶ್ನೆ. ಸೊ ಲೆಟ್ಸ್ ನೆಗ್ಲೆಕ್ಟ್ ಮೈನಸ್ ಕ್ಯೂ ಇಂದ ಇಲ್ಲೊಂದು ಜಾಗದಲ್ಲಿ ಇಟ್ಟರೆ ದಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಓಕೆನಾ? ಕ್ಯೂನ ನೆಗ್ಲೆಕ್ಟ್ ಮಾಡಿ. ಮೈನಸ್ ಕ್ಯೂ ಇಂದ ಡೈರೆಕ್ಷನ್ ಯಾವ ಕಡೆ ಬರುತ್ತಪ್ಪ? ಇಟ್ ವಿಲ್ ಬಿ ಅಲಾಂಗ್ ದಿಸ್ ಡೈರೆಕ್ಷನ್. ಓಕೆನಾ? ದಿಸ್ ಈಸ್ ಅಲಾಂಗ್ ಬಿ ಸಿ ಅಂತಲೂ ಹೇಳ್ಬಾರ್ದು ಅದನ್ನ. CB ಈಸ್ ದ ಡೈರೆಕ್ಷನ್. ಹಾಗಿದ್ರೆ ಇವರಿಬ್ಬರೂ ಸೇರಿ ಏನು ಮಾಡ್ತಾರೆ? ಇವರಿಬ್ಬರೂ ಸೇರಿ ಒಂದು ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡ್ತಾರೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಪ್ಯಾರಲೋಗ್ರಾಮ್. ಕರೆಕ್ಟಾ? ದಿಸ್ ಇಸ್ ದ ಡಯಾಗ್ನಲ್. ಸರಿನಾ? ಸೊ ಇಲ್ಲೊಂದು ಚಾರ್ಜ್ನ ಇಟ್ಟರೆ ನೀನು ಪಾಸಿಟಿವ್ ಚಾರ್ಜ್ನ, ಎಂತೆಂಥದ್ದು ಅಲ್ಲ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ನ ಇಟ್ಟರೆ ಅದು ಹಿಂಗೂ ಹೋಗಲ್ಲ, ಹಿಂಗೂ ಹೋಗಲ್ಲ, ಹಿಂಗೆ ಹೊರಟೋಗುತ್ತೆ. ದಿಸ್ ಈಸ್ ದ ಡೈರೆಕ್ಷನ್. ಸೊ ವಾಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್? ಇದನ್ನು ಮಾಡಿ. E1 ಸ್ಕ್ವೇರ್ ಪ್ಲಸ್ E2 ಸ್ಕ್ವೇರ್ ಪ್ಲಸ್ 2E1 E2 ಕಾಸ್ ತೀಟಾ ಮಾಡಿದ್ರೆ ನಿನಗೆ ಇದ್ರ ವ್ಯಾಲ್ಯೂ ಕೂಡ ಸಿಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಅರ್ಥ ಆಯ್ತಾ? ಎಸ್. ಹೀಗೆ ಬೇರೆ ಬೇರೆ ಸಿಸ್ಟಮ್ಗಳನ್ನ ಕೊಟ್ಟರೆ ಬೇರೆ ಬೇರೆ ಥರ ಇದನ್ನು ಮಾಡಬೇಕು. ಅರ್ಥ ಇದೇನಪ್ಪ? ಫೀಲ್ಡ್ ಬಗ್ಗೆ ಅರ್ಥ ಆಯ್ತಾ? ಹೋಗೋಣ ಕ್ವಶನ್ಸಿಗೆ. Q, 2Q, 3Q and 4Q charges are placed at the four corners A, B, C, D. Q, 3Q, 2Q, sorry. 2Q, 3Q and 4Q are placed at the four corners of a square ABCD. A, B, C, D. The field at the center of the square has the direction parallel to. See, he is asking to calculate the direction of electric field at the point P. Direction calculate ಮಾಡಬೇಕಷ್ಟೇ ನಾವು. ಮಾಡೋಣ. ಫಸ್ಟು ಒಂದು ಕೆಲಸ ಮಾಡಿ. ಯಾವ್ಯಾವ ಚಾರ್ಜ್ನಿಂದ ಹೆಂಗೆ ಬರುತ್ತೆ ಫೀಲ್ಡು ಅಂತ ಲೆಕ್ಕ ಮಾಡ್ಕೊಂಬೋಣ. ಸ್ಮಾಲ್ ಕ್ಯೂ, ಕ್ಯಾಪಿಟಲ್ 3Q ಎರಡೂ ಪಾಸಿಟಿವ್ ಆಗಿರೋದ್ರಿಂದ ಎರಡೂ ರಿಪೆಲ್ಲಿಂಗೆ. ಕರೆಕ್ಟಾ? ಆದರೂ ಕೂಡ 3Q ಈಸ್ ಎ ಸ್ಟ್ರಾಂಗರ್ ಚಾರ್ಜ್, ಡಾಮಿನೇಟಿಂಗ್ ಆಗಿರುತ್ತೆ. ಹಾಗಾಗಿ ಈಕ್ವಲ್ ಆಗಿಬಿಟ್ಟಿದ್ರೆ 0 ಆಗಿಬಿಟ್ಟಿರ್ತಿತ್ತು. ಕರೆಕ್ಟಾ? ಇದು ಕ್ಯೂ ಆಗಿದ್ದಿದ್ರೆ
ಬಟ್ ಇದು 3q ಆಗಿರೋದ್ರಿಂದ ದಿಸ್ ಈಸ್ ಅ ಡಾಮಿನೇಟಿಂಗ್ ಚಾರ್ಜ್. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ E1. ಇವರಿಬ್ಬರು ನೋಡಿ 2q 4q, ಇವನು ರಿಪೆಲ್ಲಿಂಗೆ ಯಾರಿಲ್ಲ ಅಂದವರು, ಇವನು ರಿಪೆಲ್ಲಿಂಗೆ ಯಾರಿಲ್ಲ ಅಂದವರು. ಬಟ್ 4q's repulsion is more stronger than 2q. That's why this is direction of E2 here. Now there are two electric fields which are separated by, what is the angle between them? 90 degree. 90 degree ಅಲ್ವಾ? ಸ್ಕ್ವೇರ್ ಅಲ್ಲೇನಪ್ಪ, ಸ್ಕ್ವೇರ್ನ ಮಿಡ್ ಪಾಯಿಂಟಲ್ಲಿ ಡಯಾಗ್ನಲ್ ಇಂಟರ್ಸೆಕ್ಷನಲ್ಲಿ 90 ಡಿಗ್ರಿನೇ ಬರುತ್ತೆ ಯಾವಾಗಲೂ. ಸೊ ಹಾಗಾಗಿ 90 ಡಿಗ್ರಿನಲ್ಲಿ ಇಂಟರ್ಸೆಕ್ಟ್ ಆಗ್ತಿರ್ತಕ್ಕಂಥ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಸು E1 ಆ್ಯಂಡ್ E2, ದೇರ್ ಮ್ಯಾಗ್ನಿಟ್ಯೂಡ್ಸ್ ಆರ್ ಡಿಫ್ರೆಂಟ್, ನಾಟ್ ಈಕ್ವಲ್. ಎರಡು ಈಕ್ವಲ್ ಅಲ್ಲ ಅವು. ಹಾಗಾಗಿ ಇವರಿಬ್ಬರ ವೆಕ್ಟರ್ ಸಮ್ ಎಲ್ಲಿ ಬರುತ್ತೆ ನೋಡ್ರಪ್ಪ. ಇವರಿಬ್ಬರಿಗೂ ಒಂದು ಪ್ಯಾರಲೋಗ್ರಾಮ್ ಮಾಡೋದು, ಪ್ಯಾರಲೋಗ್ರಾಮ್ ಥರ ಕಾಣ್ತಿದೆಯಾ ಅದು ನಿಮಗೆ? ಕಂಡ್ರೆ ಸಾಕು. ಹಾಂ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ electric field ಅಲ್ಲನಾ. ಸೊ ವಾಟ್ ಈಸ್ ದಿಸ್ ಡೈರೆಕ್ಷನ್, ಯು ಟೆಲ್ ಮಿ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ E. ಇದು ಯಾರಿಗೆ ಪ್ಯಾರಲಲ್ ಆಗಿದೆಯೋ? CD ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಥವಾ AB ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ಬೋದೇನಪ್ಪ. ಇದೆಯಾ ಆ ಥರ? ಅಥವಾ ಪ್ಯಾರಲಲ್ ಯಾರಿಗೆ ಅಂತನಾ? CD ಗೆ. CD ಅಲ್ಲೇ, CD ಅಲ್ಲ ಕಣ, DA ಗೆ ಪ್ಯಾರಲಲ್ ಆಗಿದೆ, CB ಗೆ ಪ್ಯಾರಲಲ್ ಆಗಿದೆ. ಯಾರಿಗೆ ಪ್ಯಾರಲಲ್? CB. ಅಲ್ಲಿದೆಯಾ CB ಅಂತ? ಹಾಂ, CB ಇದೆಯಲ್ಲ. BC ಅಂತ ಕೊಟ್ಟಿದ್ರೆ ತಪ್ಪು, ಆ್ಯಂಟಿ ಪ್ಯಾರಲಲ್. 3 charges plus Q are placed at the corners ABC of an equilateral triangle. At the circumcenter O, the electric field will be what? So 0 na? 0 ಯಾಕೆ? all are Q's, ಓಕೆನಾ? ಸರ್ಕಮ್ಸೆಂಟರ್ ಅಂದ್ರೇನು? ಇದು ಇಲ್ಲಿಂದನೂ ಆರ್ನಷ್ಟೇ ದೂರ, ಇಲ್ಲಿಂದನೂ ಆರ್ನಷ್ಟೇ ದೂರ, ಇಲ್ಲಿಂದನೂ ಆರ್ನಷ್ಟೇ ದೂರ, ಓಕೆನಾ? ಏನು ಬರುತ್ತೆ ನೋಡೋಣ. ಇವನು ಹೆಂಗೆ ದಪ್ತಾನೆ ನೋಡಿ, ಇಲ್ಲಿ ಹಿಂಗೆ ದಪ್ತಾನೆ, ಕರೆಕ್ಟಾ? ಇವನು ಹೆಂಗೆ ದಪ್ತಾನೆ? ಹಿಂಗೆ ದಪ್ತಾನೆ. ಇವರಿಬ್ಬರೂ ಸೇರಿ ಆ್ಯಕ್ಚುಲಿ ಹಿಂಗೆ ದಬ್ಬಬೇಕು ಅಲ್ವಾ? ಆದರೆ ಇವನು ಇದಕ್ಕೆ ಆಪೋಸಿಟಾಗಿ ದಪ್ತಾನೆ. ಇದೊಂಥರ ನಿಮ್ಮ ಫಸ್ಟ್ PUC ನೋಡಿದ್ದೀರಲ್ಲ, ಎಂಥ ಎಕ್ಸ್ಪೆರಿಮೆಂಟ್ ಅದು? ಪ್ಯಾರಲೋಗ್ರಾಮ್ ಲಾ ಆಫ್ ಫೋರ್ಸಸ್ ಇದು ಮಾಡ್ತಿರಲ್ಲ ಅಲ್ವಾ? ಒಬ್ಬ ಹಿಂಗೆ ಜಗ್ತಾನ, ಒಂದು ದಾರ ಹಿಂಗೆ ಜಗ್ಗುತ್ತಾ, ಒಂದು ದಾರ ಹಿಂಗೆ ಜಗ್ಗುತ್ತಾ. ಸಿ ದೀಸ್ ಟೂ ಫೋರ್ಸಸ್ ಆರ್ ಕ್ರಿಯೇಟಿಂಗ್ ಎ ರಿಸಲ್ಟೆಂಟ್ ಇನ್ ದಿಸ್ ಡೈರೆಕ್ಷನ್ ವಿಚ್ ಈಸ್ ಇಮ್ಯಾಜಿನರಿ. ಈ ಇಮ್ಯಾಜಿನರಿ ರಿಸಲ್ಟೆಂಟಿಗೆ ಈ ಫೋರ್ಸು ಅಪೋಸಿಟ್ ಆಗಿರುತ್ತೆ. ಅಂದರೆ ಇದನ್ನು ಕಟ್ ಮಾಡಿಬಿಡಿ, ದಾರನ ಸರ್ರಂತ ಮೇಲೋಗ್ಬಿಡುತ್ತೆ. ಇದು ಗಂಟು ಇಲ್ಲಿ ನಾಟ್ ಹಾಕಿರ್ತಿರಲ್ಲ ನೀವು, ದಟ್ ವಿಲ್ ಗೋ ಅಪ್ವರ್ಡ್ಸ್. ಬಟ್ ಅದನ್ನು ಮೇಲೆ ಹೋಗದಿದ್ದಂಗೆ ನೀವೇನು ಮಾಡ್ತೀರಾ? ಅಷ್ಟೇ ಫೋರ್ಸ್ ಹಾಕಿ ಕೆಳಗೆ ಜಗ್ತೀರಾ. ದಟ್ಸ್ ವೈ ದಿಸ್ ನಾಟ್ ವಿಲ್ ಬಿ ಅಟ್ ಈಕ್ವಿಲಿಬ್ರಿಯಮ್. ಇಟ್ ಮೀನ್ಸ್ ಟೂ ಫೋರ್ಸಸ್ ಆರ್ ಬ್ಯಾಲೆನ್ಸ್ಡ್ ಬೈ ಸಿಂಗಲ್ ಫೋರ್ಸ್. ದ ರಿಸಲ್ಟೆಂಟ್ ಆಫ್ ದೀಸ್ ಟೂ ಫೋರ್ಸಸ್, ಇವೆರಡೂ ಫೋರ್ಸ್ಗಳ ರಿಸಲ್ಟೆಂಟ್ ಇದು. ಇದಕ್ಕೆ ಆಪೋಸಿಟ್ ಆ್ಯಂಡ್ ಈಕ್ವಲ್ ಆಗಿ ಯಾವುದಿದೆ? ಮೂರನೇ ಫೋರ್ಸ್ ಇದೆ. ರಿಸಲ್ಟೆಂಟ್ ಆಫ್ ದೀಸ್ ಟೂ ಫೋರ್ಸಸ್ ಈಸ್ ದಿಸ್. ಇದಕ್ಕೆ ಆಪೋಸಿಟಾಗಿ ಯಾರಿದ್ದಾರೆ? Q ಹಾಕ್ತಾ ಇದೆ. ಈ Q ಇಲ್ಲಿಂದ ಇದನ್ನು ಹಿಂಗೆ ದಪ್ತಾ ಇದೆ. ಸೊ ಟೋಟಲ್ ಫೀಲ್ಡ್ ವಿಲ್ ಬಿ ವಾಟ್? 0. ಟೋಟಲ್ ಫೋರ್ಸ್ ವಿಲ್ ಬಿ 0. In the diagram shown, electric field intensity will be 0 at a point. There is a diagram. Where is the diagram? Minus Q is a charge and plus 2Q is a charge. In this diagram, electric field intensity ಏನು ರಾಂಗ್ ಅಂದರೆ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್ ಅಂತಾನೆ, ಇಂಟೆನ್ಸಿಟಿ ಅಂದರೆ ಹೌ ಸ್ಟ್ರಾಂಗ್, ಹೌ ವೀಕ್ ಅಂತ ಅಷ್ಟೇ, ಇನ್ನೇನಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಅಂತಲೇ ಮೀನಿಂಗ್ ಅದು. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಏನಂತೆ? ವಿಲ್ ಬಿ 0 ಅಟ್ ಎ ಪಾಯಿಂಟ್. ಎಲ್ಲಿ 0 ಆಗಿರುತ್ತೆ? ಎಲ್ಲರ 0 ಆಗಿರುತ್ತೆ? ಮೈನಸ್ Q ಪ್ಲಸ್ Q ನಡುವೆ ಇರುತ್ತಾ? ಖಂಡಿತ ಇರಲ್ಲ. ಎಲ್ಲಿರುತ್ತೆ? ಅವೇ ಟುವರ್ಡ್ಸ್ ಪ್ಲಸ್ 2Q, ಟುವರ್ಡ್ಸ್ 2Q ಈ ಕಡೆಗಿರುತ್ತೆ ಅಂತ ಹೇಳ್ತಾನೆ. ಆನ್ ದ ಲೈನ್ ಟುವರ್ಡ್ಸ್ 2Q, ಅವೇ ಫ್ರಮ್ ದ ಲೈನ್ ಟುವರ್ಡ್ಸ್ ಪ್ಲಸ್ 2Q, ಅವೇ ಫ್ರಮ್ ದ ಲೈನ್, ಲೈನಿನಿಂದ ಹೊರಗೆ 2Qನ ಕಡೆಗೆ. ಅವೇ ಫ್ರಮ್ ಲೈನ್ ಟುವರ್ಡ್ಸ್ ಮೈನಸ್ Q, ಅವೇ ಫ್ರಮ್ ದ ಲೈನ್, ಲೈನಿಂದ ಹೊರಗೆ ಮೈನಸ್ Qವಿಗೆ ಹತ್ತಿರ. ಯಾಕೆ ಮೈನಸ್ Qವಿಗೆ ಹತ್ತಿರ? ಇದು ಸಣ್ಣ ಚಾರ್ಜು.
ಹಾಗಾಗಿ ಹತ್ತಿರದಲ್ಲಿದ್ದರೆ ಫೀಲ್ಡ್ ಸ್ಟ್ರಾಂಗ್ ಇರುತ್ತೆ. ಇದು ದೊಡ್ಡ ಚಾರ್ಜು, ಸ್ವಲ್ಪ ದೂರ ಇದ್ದರೆ ಫೀಲ್ಡು ಕಡಿಮೆ ಇರುತ್ತೆ, ಬಟ್ ಇದರಿಂದ ಬರೋದಕ್ಕೆ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಲೈಕ್ ದಟ್. ಸೊ ಹಾಗಾಗಿ ಇಲ್ಲಿ ಆ ಪಾಯಿಂಟ್ ಇರುತ್ತೆ ಅಂತ ನಾವು ಹೇಳ್ಬೋದು. 5 charges each equal to Q are placed at 5 corners A, B, C, D, E of a regular hexagon, A, B, C, D, E, F of a side A. Then the electric intensity at the center of the hexagon is. ನೋಡ್ರ, ಹೆಕ್ಸಗನ್ ಅಂದರೆ 6 ಇರಬೇಕಲ್ಲನ, ಅವನೇನು ಹೇಳ್ತಾನೆ 5 ಇರೋದು ಅಂತಾನೆ. ಹಾಗಿದ್ರೆ ಒಂದು ಯಾವುದೋ ಖಾಲಿ ಉಳಿಯುತ್ತಲ್ಲ, ಅಲ್ಲಿಂದ ಫೀಲ್ಡ್ ಬರ್ಬೇಕು ತಾನೆ. ಸೊ ಯಾವ ದಿಕ್ಕಿಗಿರುತ್ತೆ ಅಂತ ಕೇಳ್ತಾನೆ, ಇಕ್ವೇಷನ್ನೇ ಕೇಳ್ತಾ ಇದ್ದಾನೆ, ಎರಡನ್ನೂ ಕೇಳ್ತಾ ಇದ್ದಾನ. ಸೊ ಲೆಟ್ಸ್ ಡ್ರಾ ದ ಹೆಕ್ಸಗನ್ ಫಸ್ಟ್. ಸೊ ಆಲ್ ಆರ್ ಹ್ಯಾವಿಂಗ್ ಕ್ಯೂಸ್, ರೈಟ್? ಎಲ್ಲ ಕಡೆಗೂ ಕ್ಯೂನೇ ಇರೋದು, ಕ್ಯೂ 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 ಕ್ಯೂ. ಎಸ್, ದಿಸ್ ಪಾಯಿಂಟ್ ಈಸ್ ಆಲ್ಸೋ ಹ್ಯಾವಿಂಗ್, ಎಸ್, ಇಲ್ಲಿ ಕ್ಯೂ ಇಲ್ಲ. ಓಕೆ, ಸೊ ಇ ಡಿ ಸಿ ಬಿ ಎ, ದಿಸ್ ಈಸ್ ಎಫ್, ದಿಸ್ ಈಸ್ ಓ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಎಲೆಕ್ಟ್ರಿಕ್ ಫೀಲ್ಡ್ನ? ದಿಸ್ ಈಸ್ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿಂಗಲ್ ಚಾರ್ಜ್. ಯಾಕೆ ಅಂತ ಹೇಳ್ತೀನಿ. 6 ಚಾರ್ಜ್ಗಳಿಂದ ಬಂದದನ್ನು ಮಾಡಬೇಕಾಗುತ್ತೆ ನೀವು. E1 ಅಂದರೆ ಮೊದಲನೇ ಚಾರ್ಜಿಂದ ಸೆಂಟ್ರಲ್ಲಿ, ಎರಡನೇ ಚಾರ್ಜಿಂದ ಸೆಂಟ್ರಲ್ಲಿ, ಮೂರನೇ ಚಾರ್ಜಿಂದ ಸೆಂಟ್ರಲ್ಲಿ ಎಲ್ಲ ಮಾಡಿ, ಎಲ್ಲನೂ ಆ್ಯಡ್ ಮಾಡಿ ಒಂದೇ ಒಂದು ಚಾರ್ಜಿಂದ ಬಂದಂತೆ ಉಳಿಯೋದು ನಿಮಗೆ. ಬೇಕಾದ್ರೆ ನೋಡಿ ಹೇಳ್ತೀನಿ, ತೋರಿಸ್ತೀನಿ. ಫಸ್ಟು ಇವರಿಬ್ಬರು ಅಪೋಸಿಟಾ, ಮಿಡ್ ಪಾಯಿಂಟಾ ಹೋಯ್ತು. ಇವರಿಬ್ಬರು ಅಪೋಸಿಟಾ, ಮಿಡ್ ಪಾಯಿಂಟಾ ಹೋಯ್ತು. ಹಾಗಿದ್ರೆ 4 ಚಾರ್ಜ್ಗಳದ್ದು ಕತೆ ಮುಗೀತು. ಸಿಂಗಲ್ ಚಾರ್ಜ್ ಇದೊಂದೇ ತಾನೇ ಉಳಿದದ್ದು. ಇಲ್ಲೂ ಒಂದು ಇದ್ದಿದ್ದರೆ ಇವರಿಬ್ಬರು ನಡುವಿನ ಮಿಡ್ ಪಾಯಿಂಟು ಹೋಗಿ ಮಿಡ್ ಪಾಯಿಂಟಲ್ಲಿ 0 ಬರ್ತಿತ್ತು. ಹಾಗಿದ್ರೆ ಓನ್ಲಿ ದಿಸ್ ಚಾರ್ಜ್ ರಿಮೈನ್ಸ್ ಆ್ಯಂಡ್ ಫೀಲ್ಡ್ ಈಸ್ ಡ್ಯೂ ಟು ಓನ್ಲಿ ದಿಸ್ ಚಾರ್ಜ್ ಅಲ್ವಾ? ಹಾಗಿದ್ರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್? ಇದು ಡಿ ಅಂತೀರಲ್ವಾ, ಎ ಅಂತ ಹೇಳಿದಾನಲ್ಲ ಅವನು. ಎಸ್, ಹಿ ಈಸ್ ಟೆಲ್ಲಿಂಗ್ ಇಟ್ ಈಸ್ ಎ. ಇದನ್ನು ಎ ಅನ್ನೋದಾದರೆ ದಿಸ್ ಈಸ್ ಆಲ್ಸೋ ಎ, ದಿಸ್ ಈಸ್ ಆಲ್ಸೋ ಎ. ಸೊ ದಿಸ್ ಪಾಯಿಂಟ್ ಸಿ ಆ್ಯಂಡ್ ಪಾಯಿಂಟ್ ಎಫ್ ಆರ್ ಅವೇ ಫ್ರಮ್ ಈಚ್ ಅದರ್ ಬೈ 2a ಡಿಸ್ಟೆನ್ಸ್. ಕರೆಕ್ಟಾ? ಸೊ ನಾವು ಯು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 1/4 pi epsilon naught into q divided by what is the distance? 2a whole square. So what is this? 4a square. So q divided by 4 pi epsilon naught into 4 ಎಷ್ಟಾಗುತ್ತೆ? 16 ಏನು ಡಿಸ್ಟೆನ್ಸು? ಸೆಂಟ್ರ್ನಲ್ಲೇ ಕೇಳಿರೋದು ಅವನು. ಓಕೆ, ಹಾಂ, ಸೆಂಟ್ರ್ನಲ್ಲೇ ಕೇಳಿರೋದಾ? ಓಕೆ, ಸೆಂಟ್ರ್ನಲ್ಲಿ ಕೇಳೋದ ಅಂದರೆ ಎ ಸ್ಕ್ವೇರ್ ಅಷ್ಟೇ. ಸೊ 4 pi epsilon naught a square. ಮುಗೀತಲ್ಲ ಕತೆ. ವಾಟ್ ಈಸ್ ದ ಡೈರೆಕ್ಷನ್? ಅಲಾಂಗ್ OF, this way. Two point charges Q and minus 3Q are at some separation. Minus Q plus 3Q ಅಂತ ಅಲ್ಲ, Q and minus 3Q separated by a small distance. If the electric field at the location of Q is E, Q ಇರೋ ಜಾಗದಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್ಗೆ E ಅಂತ ಹೆಸರು. ಹಾಗಿದ್ರೆ ದೆನ್ ದ ಲೊಕೇಶನ್ ಆಫ್ minus 3Q ಇಟ್ ವಿಲ್ ಬಿ ಹೌ ಮಚ್? So there are two charges. What are those? ಒಂದು ಪ್ಲಸ್ ಅಲ್ಲ, ಪ್ಲಸ್ ಕ್ಯೂ, ಇನ್ನೊಂದು ಇಟ್ ಇಸ್ ಮೈನಸ್ 3Q. ಇವೆರಡು ಒಂದು ಡಿಸ್ಟೆನ್ಸಲ್ಲಿ ಇದ್ದಾವೆ. ಅಟ್ ದ ಲೊಕೇಶನ್ ಆಫ್ ದಿಸ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇ ಅಂತ ಹೇಳ್ತಾನೆ. ಇದನ್ನು ಎ ಅಂತ ಹೆಸರಿಡಿ, ಇದಕ್ಕೆ ಬಿ ಅಂತ ಹೆಸರಿಡಿ. ಈ ಜಾಗದಲ್ಲಿ ಫೀಲ್ಡ್ ಇದೆ ಅಂದರೆ ಆ ಫೀಲ್ಡ್ ಯಾರದ್ದು? ಅವಂದೇನಾ ಬೇರೆಯವ್ರದಲ್ಲನ? ಈಗ ನಾನೊಂದು ಚಾರ್ಜು ಅಲ್ವಾ, ನಾನು ಹಿಂಗೆ ರಿಪೇಲ್ ಮಾಡ್ತೀನಿ, ನೀನು ನನ್ನ ಫೀಲ್ಡಲ್ಲಿದೆಯಾ, ಅರ್ಥ ಆಗುತ್ತಾ? ಈಗ ನೀನು ಒಂದು ಚಾರ್ಜು, ನೀನು ನನ್ನನ್ನು ರಿಪೇಲ್ ಮಾಡ್ತೀಯ,
ನನ್ನನ್ನು ದಬ್ಬೋರು ಯಾರು? ನೀನು. ಸೊ ಐ ಆಮ್ ಇನ್ ಯುವರ್ ಫೀಲ್ಡ್. ಸೊ ದ ಫೀಲ್ಡ್ ಅಟ್ ಯುವರ್ ಪಾಯಿಂಟ್ ಈಸ್ ಇ ಅಂದರೆ ದಟ್ ಈಸ್ ನಾಟ್ ಫ್ರಮ್ ಯು. ಅದು ನಿನ್ನಿಂದ ಬಂದಿರೋದಲ್ಲ, ಅದು ಬೇರೆಯವರಿಂದ ಬಂದಿರೋದು. ಸೊ ಹಾಗಾಗಿ ದಿಸ್ ಇ ಈಸ್ ಆ್ಯಕ್ಚುಲಿ ಫ್ರಮ್ ದಿಸ್ ಚಾರ್ಜ್, ನೆಗೆಟಿವ್ ಚಾರ್ಜ್ನಿಂದ ಬಂದದ್ದು. ಅದಕ್ಕೆ ಬರೆಯೋಣ ಈಕ್ವೇಷನ್ ಏನಾಗಿರುತ್ತೆ ಅಂತ. ಈಗ ಈಕ್ವೇಷನ್ ಬರೆಯೋಣ. ಇ ಈಸ್ ಈಕ್ವಲ್ ಟು ಕೆ 3q ಬೈ ವಾಟ್ ಈಸ್ ದ ಡಿಸ್ಟೆನ್ಸ್, ಲೆಟ್ ಇಟ್ ಬಿ ಡಿ ಸ್ಕ್ವೇರ್. ಓಕೆ, ಡಿ ಸ್ಕ್ವೇರ್ ಅಂತ ಬರ್ಕೋ. ಇದನ್ನೊಂದು ಕಡೆ ಬರೆದಿಟ್ಕೋ. ಇದು ಇ ಇದು. ನೆಕ್ಸ್ಟ್ ಹಾಗಿದ್ರೆ ಈ ಜಾಗದಲ್ಲಿರುವ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗಿರುತ್ತೆ? ಲೆಟ್ಸ್ ಕಾಲ್ ಇಟ್ ಆಸ್ ಇ ಡ್ಯಾಶ್. ಇದಕ್ಕೆ ಇ ಡ್ಯಾಶ್ ಅಂತ ಹೆಸರಿಡೋಣ. ಇ ಡ್ಯಾಶ್ ಏನಾಗಿರುತ್ತೆ? ಇ ಡ್ಯಾಶ್ ಫೀಲ್ಡು ಯಾರಿಂದ ಬಂದದ್ದು? ಕ್ಯೂ ಇಂದ ಬಂದದ್ದು, ಕರೆಕ್ಟಾ? ಸೊ ಇ ಡ್ಯಾಶ್ ವಿಲ್ ಬಿ ಕೆ ಕ್ಯೂ ಬೈ ಡಿ ಸ್ಕ್ವೇರ್. ಹಾಗಿದ್ರೆ ಕೆ ಕ್ಯೂ ಬೈ ಡಿ ಸ್ಕ್ವೇರ್ ಇರುವ ಜಾಗಕ್ಕೆ ಇ ಡ್ಯಾಶ್ ಅಂತ ಬರೆಯೋಣವಾ? ಇನ್ ದ ಇಕ್ವೇಷನ್ ದಿಸ್ ಇಂಪ್ಲೈಸ್ ದಟ್ ಇ ಈಸ್ ಈಕ್ವಲ್ ಟು 3 ಇಂಟು ಕೆ ಕ್ಯೂ ಬೈ ಡಿ ಸ್ಕ್ವೇರ್ ಅಂತ ಬರೀಲಾ? ಈನ ಈ ಥರ ಬರ್ಕೊಳ್ಳ ನಾನು. ಇ ಕ್ಯಾನ್ ಬಿ ರಿಟರ್ನ್ ಆಸ್ ದಿಸ್. ಸೊ ಇದು 3 ಇ ಡ್ಯಾಶ್ ಆಗುತ್ತಲ್ವಾ? ಸೊ ಅವ್ನು ಕೇಳ್ತಾ ಇರೋದೇನು? ಅಟ್ ದ ಪೊಸಿಷನ್ ಆಫ್ -3q ವಾಟ್ ಈಸ್ ದ ಫೀಲ್ಡ್ ಅಂತ. ಅಂದರೆ ಹೀ ಈಸ್ ಆಸ್ಕಿಂಗ್ ಫಾರ್ ಇ ಡ್ಯಾಶ್ ಓನ್ಲಿ. ಹಾಗಿದ್ರೆ ಇ ಡ್ಯಾಶ್ ಈಸ್ ಈಕ್ವಲ್ ಟು ಏನು? ಇ ಬೈ 3. ಅರ್ಥ ಆಯ್ತಾ? ನಾನಿರೋ ಜಾಗದಲ್ಲಿ ಫೀಲ್ಡ್ ಇ ಇದೆ ಅಂದರೆ ಅದು ನಂದಲ್ಲದು. ನಾನಿರೋ ಜಾಗದಲ್ಲಿ ಫೀಲ್ಡನ್ನು ಡಿಫೈನ್ ಮಾಡೋಕ್ಕೆ ಬರಲ್ಲ. ಯಾಕೆ ಹೇಳಿ? ನಾನಿರೋ ಜಾಗದಲ್ಲಿ ನನ್ನ ಮೇಲೆ ನನಗೆ ಫೀಲ್ಡ್ ಎಷ್ಟು ಅಂತ ಕೇಳ್ಕೊಂಡಂಗೆ ಅದು. ಆಯಿತು, ಕೂಲಮ್ಸ್ ಲಾ ಪ್ರಕಾರ ಹೋಗಿ, ಕೂಲಮ್ಸ್ ಲಾ ಪ್ರಕಾರ ಹೋಗಿ ಈಸ್ 1 ಬೈ ಪ್ರಪೋರ್ಷನಲ್ ಟು 1 ಬೈ r ಸ್ಕ್ವೇರ್ ತಾನೆ. ನಾನಿರೋ ಜಾಗ ಅಂದರೆ r 0 ಆಗಲ್ವಾ? ನಾನಿರೋ ಜಾಗ ಅಂದರೆ r 0 ಆಗುತ್ತೆ. r 0 ಆದರೆ ಈಸ್ ಪ್ರಪೋರ್ಷನಲ್ ಟು 1 ಬೈ r ಸ್ಕ್ವೇರ್ ಇನ್ಫಿನಿಟಿಗೆ ಟೆಂಡಿಂಗ್ ಆಗುತ್ತೆ. r ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ ತಾನೆ. ಸಾರಿ, r ಈಸ್ 0, r ಈಸ್ ಟೆಂಡಿಂಗ್ ಟು ಬಿ 0. ಹಾಗಿದ್ರೆ e ಬಿಕಮ್ಸ್ ಇ ಈಸ್ ಟೆಂಡಿಂಗ್ ಟು ಬಿ ಇನ್ಫಿನಿಟಿ ಆಗುತ್ತೆ. ಈಸ್ ಇಟ್ ಡಿಫೈನ್ಡ್ ಅಲ್ವಾ? ಹಾಗಾಗಿ ನಾನಿರೋ ಜಾಗದಲ್ಲಿ ನನ್ನ ಫೀಲ್ಡನ್ನು ಹೇಳ್ಕೊಳಕ್ಕೆ ಬರಲ್ಲ ಯಾರಿಗೂ. ನಾನು ಇನ್ನೊಬ್ಬರು ಫೀಲ್ಡಲ್ಲಿ ಇರ್ಬೋದು. ಐ ಕ್ಯಾನ್ ಬಿ ಇನ್ ಅದರ್ಸ್ ಫೀಲ್ಡ್, ನಾಟ್ ಇನ್ ಮೈ ಓನ್ ಫೀಲ್ಡ್. ಕಳಿಸ್ಲಾ? ಐದೂವರೆ ಆಗ್ತಿದ್ದಂಗೆ ಹೇಳಿ. ಆಗೋಯ್ತಾ? ಇನ್ನೊಂದು ಕ್ವಶನ್ ಮಾಡ್ಬೋದು. ನೋ 2 ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. 2 ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಯಾವತ್ತೂ ಕೂಡ ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳ್ತಾನೆ. ಅದೇ ಹೇಳಿದ್ವಲ್ಲ ನಾವು. ಯಾಕಾಗಲ್ಲಂತೆ? ಫ್ರಮ್ ದಿಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇದನ್ನು ಆಧರಿಸ್ಬಿಟ್ಟು ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ನೀವು ಹೇಳಬೇಕು. ದ ಫೀಲ್ಡ್ ಈಸ್ ಯೂನಿಫಾರ್ಮ್ ಅಟ್ ದಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಆ ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಫೀಲ್ಡ್ ಯೂನಿಫಾರ್ಮ್ ಇರುತ್ತೆ ಅಂತಾನೆ. ಏನಂಗಂದರೆ ಫೀಲ್ಡ್ ಯೂನಿಫಾರ್ಮ್ ಅಂದರೆ ವಾಟ್ ಯು ಮೀನ್ ಬೈ ಫೀಲ್ಡ್ ಯೂನಿಫಾರ್ಮ್? ನೀನು ಇಲ್ಲಿಟ್ರು ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡು, ಇಲ್ಲಿಟ್ರು ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡು, ಇಲ್ಲಿಟ್ರು ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡು. ಅದೇ ದಿಕ್ಕು ಅದೇ ವ್ಯಾಲ್ಯೂ, ಅದೇ ದಿಕ್ಕು ಅದೇ ವ್ಯಾಲ್ಯೂ ಇರಬೇಕು. ಅದು ಸಾಧ್ಯ ಆಗೋದು ಯಾವಾಗ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಎಲೆಕ್ಟ್ರಿಕ್ ಫೀಲ್ಡ್ಸ್ ಏನಾಗಿರಬೇಕು? ಪ್ಯಾರಲಲ್ ಆಗಿರಬೇಕು. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಏನಾಗಿರಬೇಕು? ಪ್ಯಾರಲಲ್ ಆಗಿರಬೇಕು. ಹಾಗಿದ್ರೆ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಅಂತ ಹೇಳೋಕ್ಕೆ ಸಾಧ್ಯ. ನೀವು ಅರ್ಥ ಮಾಡ್ಕೊಂಡ್ಬಿಡಿ ಮುಂದೆ. ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಬಾಣದ ಥರ ಒಂದಕ್ಕೊಂದು ಪ್ಯಾರಲ ಹೋಗ್ತಿರುತ್ತೋ ಆ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಥರ ಇದೆ ಅಂತ ಅರ್ಥ. ಯೂನಿಫಾರ್ಮ್ ಇದೆ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಇಲ್ಲ ಅಂತ. ಸೊ ಅದು ರಾಂಗ್ ಅಲ್ವಾ? ಇಂಟರ್ಸೆಕ್ಷನ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಆಲ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ದೇ ನೆವರ್ ಇಂಟರ್ಸೆಕ್ಟ್. ದ ಫೀಲ್ಡ್ ಈಸ್ ನಾನ್ ಯೂನಿಫಾರ್ಮ್ ಅಟ್ ದಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಆಗೋ ಜಾಗದಲ್ಲಿ ಫೀಲ್ಡು ಯೂನಿಫಾರ್ಮ್ ಇರಲ್ಲ ಅಂತ ಹೇಳ್ತಾನೆ. ಕರೆಕ್ಟಾ? ಸೊ ಹಾಗಿದ್ರೆ ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಈ ಫೀಲ್ಡ್ ಯೂನಿಫಾರ್ಮ್ ಇರಲ್ವಾ? ಫೀಲ್ಡ್ ನಾನ್ ಯೂನಿಫಾರ್ಮ್ ಅಂದರೆ ಈ ಥರ ಇರುತ್ತೆ, ಹಿಂಗೆ. ಅಂದರೆ ಒಂದು ಕಡೆ ಜಾಸ್ತಿ ಇಂಟರ್ಸೆಕ್ಷನ್ ಅಂದರೆ ಜಾಸ್ತಿ ಡೆನ್ಸಿಟಿ ಇರುತ್ತೆ, ಇನ್ನೊಂದು ಕಡೆ ಡೆನ್ಸಿಟಿ ಕಡಿಮೆ ಇರುತ್ತೆ. ಅರ್ಥ ಆಗುತ್ತಾ? ಇಲ್ಲಿಗೂ ಕೂಡ ನಾವು ಫೀಲ್ಡ್ ಜಾಸ್ತಿ, ಇಲ್ಲಿ ಫೀಲ್ಡ್ ಕಡಿಮೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲೂ ಕೂಡ ಇಂಟರ್ಸೆಕ್ಷನ್ ಆಗ್ತಿಲ್ಲ. ಇದು ಸ್ವಲ್ಪ ಡೌಟ್ ಹೊಡಿತಾ ಇದೆ. ಅದನ್ನು ಹಾಗೆ ಇಟ್ಕೊಳ್ಳೋಣ. ಮೂರನೇ ಸ್ಟೇಟ್ಮೆಂಟ್ ನೋಡೋಣ. ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಮೇ ಹ್ಯಾವ್ ಮೋರ್ ದ್ಯಾನ್ ಒನ್ ಡೈರೆಕ್ಷನ್ ಅಟ್ ದಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಆಗೋ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ತುಂಬ ಸ್ಟ್ರಾಂಗ್ ಆಗಿದ್ದು ಒಂದಕ್ಕಿಂತಲೂ ಹೆಚ್ಚು ಡೈರೆಕ್ಷನ್ಗಳಿರೋ ಸಾಧ್ಯತೆ ಇದೆ. ಇದು ಸ್ವಲ್ಪ ಹತ್ತಿರ ಇದೆ ಅಲ್ವಾ? ಈ ಎಲೆಕ್ಟ್ರಿಕ್ ಫೀಲ್ಡನ್ನು ಇಲ್ಲಿಟ್ಟರೆ ನಾನು ಒಂದು ಚಾರ್ಜ್ ಇಟ್ಟರೆ ಎರಡೆರಡು ದಿಕ್ಕಿನಲ್ಲಿ ಹೋಗಬೇಕಾಗತ್ತೆ. ಅದು ಸಾಧ್ಯ ಇಲ್ಲ ಅಂತ ತಾನೇ ಅದು ಇಂಟರ್ಸೆಕ್ಟ್ ಆಗೋಲ್ಲ ಅಂತ ಹೇಳ್ತಾ ಇರೋದು ನಾವು. ಫೋರ್ತ್ನು ನೋಡ್ಬೋಣ.
at the point of intersection the electric field will have two different directions which is not possible. ಇದೆ ಸರಿ ಕರೆಕ್ಟಾ? ಇನ್ನು ಮೂರನ್ನು ಉಫ್ ಅಂತ ಬಿಸಾಕಿ, ಸೊ ಯಾವುದನ್ನು ಹಾಕಬೇಕು? ಫೋರ್ತ್ ಆಪ್ಷನ್, ಬಿಕಾಸ್ ಅಟ್ ದಟ್ ಪಾಯಿಂಟ್ ಟೂ ಡೈರೆಕ್ಷನ್ಸ್ ಆರ್ ಪಾಸಿಬಲ್ ಅಂತ ಬರುತ್ತೆ, ವಿಚ್ ಈಸ್ ನಾಟ್ ಪಾಸಿಬಲ್. ಅರ್ಥ ಆಯ್ತಾ? ಸೊ ಟೂ ಡೈರೆಕ್ಷನ್ಸ್ ಫಾರ್ ಎ ಸಿಂಗಲ್ ಚಾರ್ಜ್ ಈಸ್ ನಾಟ್ ಪಾಸಿಬಲ್. ಅದು ಹೇಗೆ ನಿಮಗೆ ಇಬ್ಬರು ಹಗ್ಗ ಕಟ್ಟಿ ಹೇಳಿದ್ರೆ ನೀವು ಎರಡು ಕಡೆಗೂ ಹೋಗಲ್ಲ ನೋಡಿ, ಒಂದು ಕಡೆಗೆ ಹೋಗ್ತೀರಾ. ದಟ್ ಈಸ್ ದ ಲಾ ಆಫ್ ನೇಚರ್ ತಾನೇ, ಕರೆಕ್ಟ್ ತಾನೆ? ಸೊ ಹಂಗೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಕೂಡ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ದಟ್ ಇಸ್ ನಾಟ್ ಪಾಸಿಬಲ್. ಹಾಂ ಹಾಂ ಅಲ್ಲ ಹಾಂ ಓಕೆ. 7th question. For the given figure, the direction of electric field at A. ಈ ಕೊಟ್ಟಿರೋ ಚಿತ್ರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಏನಾಗುತ್ತೆ? ಬಿ ಸಿ, ಇಲ್ಲಿ ಕ್ಯೂ, ಇಲ್ಲಿ ಮೈನಸ್ ಕ್ಯೂ, ಇಲ್ಲಿ ಏನು ಹೇಳ್ರಪ್ಪ? ಯಾವ ಕಡೆ ಹೋಗುತ್ತಾ? ಕ್ಯೂ ಹಿಂಗೆ ದಬ್ಬುತ್ತಾ? ಮೈನಸ್ ಕ್ಯೂ ಹಿಂಗೆ ಎಳ್ಕೊಳತ್ತಾ? ಹಂಗಿದ್ರೆ ಇವರಿಬ್ಬರ ಪ್ಯಾರಲೋಗ್ರಾಮ್ ಯಾರು? ಇದು ತಾನೇ, ಈ ಥರ ಅಡ್ಡ. ಸೊ ವಾಟ್ ಈಸ್ ದಟ್ ಡೈರೆಕ್ಷನ್? ವೈನಾ? ಎ ವೈ. ದಿಸ್ ಈಸ್ ಎ, ದಿಸ್ ಈಸ್ ವೈ ಟುವರ್ಡ್ಸ್